ಮಾಡಿದ್ರಿ? ಇಲ್ಲಿ ನಾವು ಜನವರಿ ಒಳಗೆ ಮಾಡಿದ್ವಿ ಸರ್. ಇದೇ ಇಯರ್ 2 ವರ್ಷದ ನಾವು ಓಪನ್ ಮೈಕ್ ಮಾಡಿದ್ವಿ. ನೆಕ್ಸ್ಟ್ ಇವೆಂಟ್ ನಾವು ಈ ಚಿಲುಗುರು ಇನಾಗ್ರೇಷನ್ ಮಾಡಿದ್ಮೇಲೆ ಕರಣ್ ಜವಳಿ ಅವ್ರು ಬಂದಿದ್ರ. ಅದೇನಾಗ್ತತಿ ನಾನು ನೋಡ್ಕೊಳ್ತೀನಿ, ಬಾರಪ್ಪ ಬೆಳಗಾದಾಗ ಶೋ ಮಾಡೋಣ, ದೊಡ್ಡ ಶೋ ಅಂತ ಹೇಳಿ. ಸೊ ಅವಂಗ ನಮ್ದು ಎಫರ್ಟ್ಸ್ ಕಾಣ್ತ. ಇಲ್ಲ 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 ಎಂಟರ್ಪ್ರಿನರ್ ಅದಾರ ನೋಡ್ರಿ ಅವ್ರು. ಇಲ್ಲಿ ಕ್ಲಬ್ ರೋಡ್ ಒಳಗೆ ಮನೆ ಐತೆ ಅವ್ರದ್ದು. ಮೂವ್ ಆನ್ ವೀಲ್ಸ್, ಮ್ಯಾಕ್ಸ್ ಡ್ರೈವ್, ಈ ಬೈಕ್ ರೆಂಟಲ್ ಐತಲ್ಲ ಬೆಳಗಾವಿ ಒಳಗೆ, ಮೂವ್ ಆನ್ ವೀಲ್ಸ್ ಅಂತ ಬೈಕ್ ರೆಂಟಲ್ ಅಂತ ಇದನ್ನ ಐತ್ರಿ ಅವ್ರದ್ದು. ಸೊ ಅವ್ರದ್ದು ಐತಿ. ಸೊ ಅವ್ರು ನಮಗೆಲ್ಲ ಇನಿಷಿಯಲ್ ಸಪೋರ್ಟ್ ಕೊಟ್ಟು, ಸೊ ಇವನ್ ಮಹಾಂತೇಶ್ ಕೌಟಿಮಠ್ ಸರ್ ಅವ್ರಾಗ್ಲಿ ಹೋಗ್ಯ ಸರ್, ಎಲ್ಲಿ ದೊಡ್ಡ ದೊಡ್ಡ ಕಡೆ ಹೋದವ್ರೆಲ್ಲ ಹಾ ಬಂದೆಪ್ಪ ಅಂತ ಹೇಳಿ ಬರ್ಲಾರ್ದವ್ರು ಅದಾರ. ಬರಲ್ಲ ಅಂದವ್ರು ರಸ್ತೆ ಸಿಕ್ಕ ಕಾಡ್ತಿ ತಗೋಲಿ ಅಂದವ್ರು ಅದಾರ. ಅದ ಸರ ಸನ್ಮಾನ ಮಾಡಿದವ್ರು ಅದಾರ, ಅವಮಾನ ಮಾಡಿದವ್ರು ಅದಾರ. ಬಟ್ ತಲೆಯಾಗ ಏನ್ರಿಪ್ಪ, ಅವಮಾನ ಮಾಡಿದ್ದು ಅಷ್ಟ ತೆಗದ್ ಸನ್ಮಾನ ಮಾಡಿದ್ದು ಇಟ್ಕೊಂಡೆ. ನಾ ಇವತ್ತಿಗೆ ಮೊನ್ನೆ ನಾನು ನಿಮ್ಗೆ ಅಪ್ರೋಚ್ ಮಾಡೋ ಒಂದು ಅಷ್ಟ ನಡ್ ತಡಿಪ ನಮಗೊಂದು ಪ್ಲಾಟ್ಫಾರ್ಮ್ ಸಿಗ್ಲಿ ಎಲ್ಲರಿಗೂ ಹೇಳಕ್ಕೆ. ಸೊ ಇವನ್ ನೀವು ಫಾಟಕ್ಲಿ ಆತ, ಏನೋ ಒಂದು ಡೆಸ್ಟಿನಿ ಆಯ್ತು, ಮುಗೀತು. ಮೆಗಾ ಇವೆಂಟ್ಸಿಗೆ ಸ್ವಲ್ಪ ರಿಸ್ಕ್ ಭಾಳ ಐತೆ ಸರ್. ಸೊ ನಾವು ಅದಕ್ಕೆ ಈಗ ಮಾಡಕ್ ಹೊಂಟಿಲ್ಲ ಅದನ್ನ. ಈಗ ಸದ್ಯಕ್ಕೆ ಅದಕ್ಕೆ ಇಟ್ಕೊಂಡಿಲ್ಲ ಸರ್. ಯಾಕಂತ ಹೇಳಿದಾಗ ಈಗ ಆಲ್ಮೋಸ್ಟ್ ಬೆಂಗಳೂರು ಸೈಡಿಗೆಲ್ಲ ಇವೆಂಟ್ಸ್ ಆವಂತವ್ರೆ. ಸೊ ಈಗ ನಾವ್ ಇಲ್ಲಿ ಮಾಡಿದ್ವಿ ಅಂತಿಕೋರೆ ಸ್ವಲ್ಪ ಇಲ್ಲಿ ವಾತಾವರಣ ಸರಿ ಇಲ್ಲ. ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ, ಆಡಿಯನ್ಸ್ ಪಾಯಿಂಟ್ ಇವಾಗ ಆಬ್ವಿಯಸ್ಲಿ ಅವರು ಥಿಂಕ್ ಮಾಡ್ತಾರ ಏನ್ ನಡೆಯತೈತಿ ಮಾರ್ಕೆಟ್ದಾಗ. ಅಂಡ್ ನಾವು ಫಸ್ಟ್ ಈಗ ಅಪ್ರೋಚ್ ಮಾಡಕ್ಕೆ ನಮ್ದು ಶೆಡ್ಯೂಲ್ ಕಿಂತ ಸಪರೇಟ್ ಸರ್. ಆಡಿಯನ್ಸ್ ಬರ್ತಾರೋ ಇಲ್ಲೋ, ಈಗ ನಾವು ಶೋ ಅನೌನ್ಸ್ ಮಾಡ್ತೇವೆ ಅಂತಂದ್ರ, ಈಗ ನಮಗೆ ಹುಬ್ಳಿ ಒಳಗೆ ಶೋ ಮಾಡಿರ್ತೀವಿ ಸರ್, ನಮ್ ಕಡೆ ಅವ್ರದೆಲ್ಲ ಡಾಟಾ ಇರ್ತೈತಿ, ಎಲ್ಲರೂ ಕಾಲ್ ಮಾಡಿ. ಸೊ ಈಗ ನಾವು ಶೋ ಆರ್ಗನೈಸ್ ಮಾಡಿ ನೀವು ಬರ್ತೀರಾ, ಈ ಮಾಡಿ ನಾವು ಬರ್ತೀವಿ ಅಂದ್ರೆ ಮುಗಿತು ಸರ್. ಈಗ ನಮ್ದು ಆಬ್ವಿಯಸ್ಲಿ ಲಾಸ್ಟ್ ಟೈಮ್ ಹುಬ್ಳಿ ಒಳಗೆ ಒಂದು ಶೋ ಮಾಡಿದ್ವಿ ನಾವು. ಆ ಬಂದಂತ ಎಲ್ಲ ಆಡಿಯನ್ಸ್ ಡಾಟಾ ಕಲೆಕ್ಟ್ ಮಾಡ್ತೀವಿ. ಸೊ ಅವ್ರು ನಮಗ್ ನೆಕ್ಸ್ಟ್ ಅವರೇ ಬರ್ತಾರೆ, ಪ್ರಾಮಿಸಿಂಗ್ ಆಡಿಯನ್ಸ್. ಅವ್ರಿಗೆ ನಾವು ಈಗ ವಾಟ್ಸಪ್ ಥ್ರೂ ಮೆಸೇಜಸ್ ಆಗ್ಲಿ ಅದನ್ನೆಲ್ಲ ಕಳಿಸಿ, ಅಂಡ್ ಅದ್ರೊಳಗೆ ಈಗ ಒಂದು 200 ಜನ ಬಂದ್ರ ಅಂತ ಇಟ್ಕೋರಿ, ಅದ್ರೊಳಗೆ ಮತ್ತೊಂದು 100 ಅವರ ಹಳೆ ಕಸ್ಟಮರ್ಸ್ ನಮ್ಗೆ 100 ಜನ ಸಿಗ್ತಾರೆ. ಸೊ ಆ ತರದ್ ಒಂದು ಫಿಲ್ಟರ್ ಹಾಕೊಂಡು. ಮಸ್ಕಿರಿ ಏನಂದ್ರೆ ಸರ್, ನಮ್ಗೆ ಯಾವ ಊರಾಗ ಶೋ ಇಟ್ಟಿರ್ತಾರೆ ಆ ಊರಾಗಿನ್ಕ ನಾವು ಆಜು ಬಾಜು ಊರವ್ರು ಭಾಳ ಬರ್ತಾರೆ. ಹಾವೇರಿಯಾಗ ಇಟ್ರೆ ಹುಬ್ಬಳ್ಳಿಯವ್ರು ಬರ್ತಾರೆ, ಹುಬ್ಬಳ್ಳಿಯಾಗ ಇಟ್ರೆ ಬೆಳಗಾದವ್ರು ಬರ್ತಾರೆ, ಬೆಳಗಾವಿಗೆ ಇಟ್ರೆ ಹಾವೇರಿ ಹುಬ್ಬಳ್ಳಿಯವ್ರು ಬರ್ತಾರೆ. ಆಮ್ಯಾಗ ಅಲ್ಲಿ ಹೇಳ್ತಾರ ನಮ್ಮೂರಾಗ ಮಾಡ್ರಿ ಶೋ, ಅವ್ರ ಊರಿಗೆ ಹೋದಾಗ ಅವ್ರಿಗೆ ಯಾರು ಬರಲ್ಲ. ನಾವು ಲಾಸ್ಟ್ ಟೈಮ್ ಹೋಗಿದ್ವಿ ಬಿಡಂತ. ಆಮೇಲೆ ಇನ್ನೊಂದ್ ಹೆಂಗ್ರಿ, ಅವ್ರದ್ದು ಭಾರಿ ಜಬರ್ದಸ್ತಿ ಹೆಂಗ್ ಗೊತ್ತಾ, ನಾವು ಹುಬ್ಬಳ್ಳಿಂದ ಬಂದವ್ರಿ ಹಾವೇರಿಗೆ, ನಾವು ಹೊನ್ನೇರೂರಾಗ ಶೋ ಕೊಡ್ರಿ. ನಾವು ನಮ್ದು ಅದೊಂದು ಐತಿ, ನಂಬರಿಂಗ್ ಇಲ್ಲ. ನೀ ಲಾಸ್ಟಿಗೆ ಟಿಕೆಟ್ ಮಾಡ್ರಿ ಹೊನ್ನೇರೂರಾಗ ಕುಂದಿರ್ಬೋದು, ಒಂದಕ್ಕೆ ಟಿಕೆಟ್ ಬುಕ್ ಮಾಡಿ ಲಾಸ್ಟಿಗಾರ ಕುಂದಿರ್ಬೋದು, ನಿನ್ನ ಇಷ್ಟ. ಬಟ್ ಏನಪ್ಪ, ಹೆಣ್ಮಕ್ಳಿಗೆ ಸಣ್ಣ ಹುಡುಗರಿಗೆ ಜಾಗ ಸಪ್ರೇಟ್ ಮಾಡ್ಕೊಡ್ಬೇಕು. ನೀ ಅಲ್ಲೇನ್ರ ಸ್ವಲ್ಪ ಹಂಗ ಹಿಂಗ ಅಂತ ಮಾಡಕ್ ಬಂದಾಗ ನಮಗೇನಕತಿ, ಏನೋ ಕಿಬಿಡ ಅವ್ರದ್ದು ನೆಟ್ ಆರ್ಗನೈಸೇಷನ್ ಇಲ್ಲ ಏನಿಲ್ಲ ಅನ್ಸುತ್ತೆ. ನಾವು ನಮ್ಮ ಹುಡುಗ್ರಿಗೆ ಅದನ್ನ ಹೇಳ್ತೇವೆ, ಯಾರೇ ಏನೋ ಬಂದ್ರು ಏನ ಅಂದ್ರು ಹ್ಞೂ ಅನಿಸ್ಕೊಂಬಂದ್ಬಿಟ್ರಿ. ಅವ್ರಿಗೆ ಈಗ ಅವ್ರಿಗೆ ಮೊದ್ಲ ಬಿಸಿದಾಗ್ತಾರಿಪ್ಪ, ಏನಂದ್ರೆ ಏನ್ಲೇನಿಂದ ನಮ್ಮೂರಿಗೆ ಬಂದು ನನಗಂತೀನ ಅಂತ ಹಿಂಗಿದ್ದಾಗೆಲ್ಲ ಅನ್ಭವಿಸ್ತೀವಿ ಸರ್. ಬಟ್ ಎಸ್ ಈಗ ಸದ್ಯಕ್ಕಂತೂ ಏನೂ ಪ್ಲಾನ್ಸ್ ಇಲ್ಲ ಸರ್ ನಮ್ದು. ಈಗ ಆಲ್ಮೋಸ್ಟ್ ಎಷ್ಟು 1 ವರ್ಷ ಹಾಕುಂತಲ್ಲ, 1 ವರ್ಷ ಹಾಕುಂತ ಸರ್ ನಾವು ಯಾವ್ದು ಶೋಸ್ ಮಾಡಿಲ್ಲ. ಈ ಒಂದು ಎಜುಕೇಶನ್ ದಾಗ ಬಿಸಿ ಇದೆ. ನಂದು ಇನ್ನೊಂದು ನಾ ಸ್ಟಾರ್ಟ್ಅಪ್ ಶುರು ಮಾಡಿದೆ ಸರ್ ಹುಬ್ಳಿ ಒಳಗೆ, SB ಇನ್ಫೋಟೆಕ್ ಅಂತ ಹೇಳಿ. ಸೊ IT ಟ್ರೈನಿಂಗ್ ಸೆಂಟರ್ ಅಂತ ಹೇಳಿ. ಸೊ ನಂದೆಲ್ಲ ಇನ್ವೆಸ್ಟ್ಮೆಂಟ್ ಅಲ್ಲಿ ಹೋಗಿ ನನ್ನ ಟೈಮು ಅಲ್ಲಿ ಹೋಗ್ತು. ನಾ ಈಗ 1 ವರ್ಷ ಆಯ್ತು ನಾನು ಬಿಸಿ ಇದ್ದೀನಿ. ಇವಂದು ಈಗ ಡಿಗ್ರಿ ಅಣ್ಣ 4 ವರ್ಷ ಆದ್ಮೇಲೆ ಗೆದ್ದು ಬಂದಾನ, ಯುದ್ಧ ಗೆದ್ದು ಬಂದಾನ್ರಿ. ಅವಂದು ಈಗ ಸ್ವಲ್ಪ ಮೆರವಣಿಗೆ ಮಾಡಿ RCB ಮಾಡಿರಲ್ಲ ಕಪ್ಪಿಂದ 2 ಮಂದಿ ಹಣ ಮತ್ತ ಇದಂದ ಹೆಣ ಅವ್ರ ಬಾರ ಇಲ್ಲ ಹಂಗಾಕೋ. ಸೊ ಇವಂದು ಈಗ ಡಿಗ್ರಿ ಕಂಪ್ಲೀಟ್ ಆಯ್ತು ಸರ್. ನಾವ್ ಅದೇ ಹೇಳ್ತಲ್ಲ, ಈಗ ಗಣಪತಿ ಹಬ್ಬಕ್ಕೆ ಈಗ ಬುಕ್ ಆಗ್ಯಾವ್ರಿ. ಈಗ ಕಾರ್ಪೊರೇಟ್ ಇವೆಂಟ್ಸ್ ಏನದಾವ್ ಸರ್, ಅವು ಮಾಡ್ತೇವಿ, ಅವು ಲೆಕ್ಕಿಲ್ದಷ್ಟು ಮಾಡೀವ್ರಿ. ಈಗ ಕಾಲೇಜ್ನಾಗೆ ಸ್ಟ್ಯಾಂಡ್ ಅಪ್ ಇರುತ್ತೆ, ಕಾಲೇಜ್ನ ಫ್ರೆಶರ್ಸ್ ಫೇರ್ವೆಲ್ ಇಂಥವಕ್ಕೆಲ್ಲ ಮಾಡ್ತೀನಿ. ಬಟ್ ಚಿಲ್ಗುರು ನಾವ ನಿಂತು ನಾವ ಕಸ ಹೊಡೆದು ನಾವ ಆರ್ಗನೈಸ್ ಮಾಡೋ ಶೋ ಯಾವ ಮಾಡಿಲ್ಲ. ಕಾರ್ಪೊರೇಟ್ ಇವೆಂಟ್ಸ್ ಅಂತೂ ಮನೆ ಹೋದ ವಾರ ಒಂದಾಯ್ತು, ಈ ವಾರ ಒಂದಾಯ್ತು, ಸೊ ಮುಂದ್ ವಾರ ಒಂದು ಈ ರೀತಿ ಬಂದ ಬರ್ತದೆ. ಕಾರ್ಪೊರೇಟ್ ಇವೆಂಟ್ಸ್ ಅಂದ್ರೆ ನಿಮ್ಮನ್ನ ಕರೀತಾರೇನ್ರಿ ಕಾಮಿಡಿ ಅಂದ್ರೆ ಅದು ಎಂಪ್ಲಾಯಿಗಳಿಗೆ ಒಂದು ಎಂಟರ್ಟೈನ್ಮೆಂಟ್, ಅವರೆಲ್ಲ ರೆಡಿ ಮಾಡಿ ಎವ್ರಿಥಿಂಗ್ ರೆಡಿ ಇರುತ್ತೆ, ಜಸ್ಟ್ ಹೋಗಿ ನೀವು ಅವ್ರಿಗೆ ಶೋ ಕೊಡ್ಬೇಕು. ಸೊ ಆ ಪ್ರೊಸೀಜರ್ ಹೆಂಗಿರುತ್ತೆ, ಯಾಕಂದ್ರೆ ನೀವು ಒಂದು ಕಂಪ್ನಿ ಹೋಗಿ ಮಾತಾಡ್ಬೇಕಂತಂದ್ರ ಅವ್ರು ನಿಮ್ಗೆ ಅಪ್ರೋಚ್ ಹೆಂಗ್ ಮಾಡ್ತಾರೆ? ನಂಗೆ ಇರ್ತದಂದ್ರ, ನಮ್ದು ಈ ಮೆಗಾ ಶೋದಾಗ ಯಾರೋ ಒಬ್ಬ ಬಂದಿರ್ತಾನ್ರಿ ಅಂತ ಫಿಕ್ಸ್ ಬಂದಿರ್ತಾನ ಆ ವ್ಯಕ್ತಿ. ಎಲ್ಲ ಶೋದಾಗೂ ನಾವು ಹಿಂಗೆ ಸಿಕ್ಕಾರ, ಅವ್ ಬಂದು ನಮ್ಗೆ ಕಾರ್ಡ್ ಕೊಡ್ತಾನೆ, ಇದು ನಮ್ಮ ಕಂಪ್ನಿ ಐತಿ ಹಿಂಗೈತಿ. ಕಾಲೇಜಸ್ಗಳಲ್ಲಿ ಕಾಲೇಜಸ್ಗಳಿಗೆ ಹೆಂಗ ಮೌತ್ ಪಬ್ಲಿಸಿಟಿ ಆಗಿದೆ ಸರ್. ಈಗ ನಮ್ಗೆ ಫ್ರೆಂಡ್ ಒಬ್ಬ ಅದಾನಂದಾಗ ಅವ ಏನ್ ಮಾಡ್ತಾನ, ಅವ್ರು ಹೇಳ್ತಾನ ಹಿಂಗ್ ಸ್ಟ್ಯಾಂಡ್ ಅಪ್ ಬೇಕಂತ ನಮ್ಮ ಅಭ್ಯಾಸ ಮಾಡ್ತಾನ ನೋಡೋ, ಒಂದು ಚಿಲೂರು ಐತಿ, ನಮ್ ಕಿರಣ ಮಾಡ್ತಾನ, ಅವ್ರೆಲ್ಲ ಕರೆಸ್ತಾರ, ನಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವ್ರ ಕಾಂಟ್ಯಾಕ್ಟ್ ಮಾಡಿದ್ ಅವ್ರ ಕಾಲೇಜ್ದಾಗ ಫ್ರೆಶರ್ಸ್ ಪಾರ್ಟಿ, ಫೇರ್ವೆಲ್ ಪಾರ್ಟಿ, ಲೈಕ್ ಏನಾರ ಎಂಟರ್ಟೈನ್ಮೆಂಟ್ ಇವೆಂಟ್. ನಮ್ಗೆ ಇನ್ನೂ ಕುಬ್ಸಕ್ ಕರ್ದಿ ನಮ್ಗೆ ಇಷ್ಟೆಲ್ಲಾ ಕರ್ದಾರಲ್ಲ ಸರ್, ನಮ್ ಕುಬ್ಸಕ್ಕ ನಾಮ್ ಕಾಣಕ ಹೋಗ್ಬಿಟ್ಟು ಎಲ್ಲಕ್ಕೂ ಕರ್ದ. ನಿಂದ ಕುಬಸಿದ್ ನಿಮ್ದಿದ್ದಾಗ ನಾವ್ ಮಾಡ್ತೀನಿ, ನಮ್ದಿದ್ದಾಗ ನೀವ್ ಮಾಡ
ಸೊ ಕಾರ್ಪೊರೇಟ್ ಹತ್ರ ಕರೀತಾರ ಅದ್ರದ್ದು ಚಾರ್ಜಸ್ ಎಲ್ಲ ಅವ್ರ ಇಲ್ಲ ಸರ್ ಅವರೆಲ್ಲ ಡಿಸ್ಕ್ಲೋಸ್ ಏನನ್ನ ಅವ್ರು ಫಿಕ್ಸ್ ಆಗ್ಬಿಟ್ಟಿರ್ತಾರ ಸರ್. ನಿಂದ ನೀ ಎಟ್ರ ಲಕ್ಷ ತಗೋ 2 ಲಕ್ಷ ತಗೋ, ನಮ್ಮವ್ ತಗೋಪ ನೀನು, ನಮ್ಮ ಓದಲ್ಲಿ ನೀ ತಗೋ ಇಷ್ಟ ಆ ಹೊರಿ ವ್ಯಾಪಾರಕ್ಕೆ ಹೋಗುತ್ತ ಲೈಕ್ ಬರೀ ಹುಬ್ಳ್ಯಾಗಿನ ಕಂಪ್ನೀಸ್ ಅಷ್ಟಾನ ಹೊರಗಡೆ ಕಂಪ್ನೀಸ್ ಅನ್ಲಿಕ್ಕೆ ಸರ್ ಅಷ್ಟು ಆಲ್ಮೋಸ್ಟ್ ಹಾವೇರಿ ಸೈಡ್ ಎಲ್ಲ ಬಂದಿದಾವ್ರಿ. ಸೊ ಹಾವೇರಿ ಆಗ್ಲಿ, ಇಲ್ಲಿ ಮೆಡಿಕಲ್ ಕಾಲೇಜಸ್ ಆಗ್ಲಿ, ಅವ್ರದ್ದು ಕಾರ್ಪೊರೇಟ್ ಕಂಪ್ನೀಸ್ ಅನ್ನೋಕಿನ ಅವ್ರು ವರ್ಕ್ ಮಾಡೋಂಥವ್ರು ಅವ್ರ ವೈಯಕ್ತಿಕ ಫ್ಯಾಮಿಲಿ ಒಳಗಾಗ್ಲಿ. ಸೊ ಹಿಂಗ್ ಹುಬ್ಳಿ ಒಳಗೆ ಭಾಳ ನಮ್ಗೆ ಇದಾಗೈತೆ ಸರ್. ಅಂಡ್ ಲೋಕಲ್ ಏರಿಯಾಸ್ ಆಗ್ತೈತ್ರಿ ಅಲ್ಲಿ ಇನ್ನೊಂದು ಖುಷಿ ಏನಾಗ್ತದೆ ಸರ್, ಹುಬ್ಳಿ ಒಳಗೆ ಎಲ್ಲ ಸ್ಟ್ಯಾಂಡ್ ಮಾಡ್ಕೊಂಡು ಫಸ್ಟ್ ನಂಗೆ ಎನ್ಕ್ವೈರಿ ಕೇಳ್ತಾರ. ನನ್ ಕೇಳ್ತಾರ್ರಿ, ನಂದು ಅವ್ರದ್ದು ಒಪ್ಲಿಲ್ಲ ಅಂದಾಗ ಅವ್ರು ಬೇರೆದವ್ರು ಹಾಕೇ ಬಿಡ್ತಾರ, ನೀ ಹಾಕೋರಿ ಬೇಡಂಗಿಲ್ಲ. ಬಟ್ ಸ್ಟ್ಯಾಂಡ್ ಅಪ್ ಅಂದಾಗ ನಾವು ನೆನಪಾಗ್ತೇವೆ, ಚಿಲ್ಲು ಗ್ರೂಪ್ ಆಧಾರ ನೆನಪಾಗ್ತೈತಿ. ಅಗೇನ್ ಕಾಲೇಜ್ ಶೋಸಿಗೆ ಭಾಳ ಹೋಗ್ತೇವೆ. ಕಾರ್ಪೊರೇಟ್ ಒಂದ್ ಕಡೆ ಆದ್ರ ಈ ಗಿಬ್ಸಕ್ಕೆ ಎಲ್ಲ ಕರಿತಾರೆ. ನಮ್ದು ಇರೋದ ಕಾಲೇಜ್ ಮೇಲೆ ಇರ್ತೈತಿ. ಕಾರ್ಪೊರೇಟ್ ಅಂದ್ರೆ ವರ್ಕ್ ಹೈರಾರ್ಕಿ ಬಗ್ಗೆ ಏನಾರ ಒಂದ್ ಜೋಕ್ ಮಾಡ್ಬೋದಿತ್ತ, ಆಗ್ಲಿಲ್ಲ ಅದ್ರ ಮೇಲೆ ಮಾಡೋದು ಸರ್. ಈ ಗಿಬ್ಸಕ್ಕೆ ಅಂದ್ರೆ ಹೆಂಗ್ ಮಾಡ್ಬೇಕು ನನಗೆ ಇವತ್ತಿಗೂ ಗೊತ್ತಿಲ್ಲ ಸರ್. ಮೊನ್ನೊಬ್ರು ಸಂಗೀತ ಇವೆಂಟ್ ಐತಿ, ಸಂಗೀತ ಇವೆಂಟ್ ಮದುವೆ ಅಲ್ಲಿಗೆ ಬಾ ಅಂತ. ನಾನ್ ನಿಮ್ ಮದುವೆ ಇವೆಂಟಿಗೆ ನಾ ಬಂದ್ ಏನ್ ಮಾಡ್ಲಿ, ಇಲ್ಲ ಸ್ಟ್ಯಾಂಡ್ ಅಪ್ ಮಾಡ ಅಂದ್ರೆ ಅವ್ರ ಏನ್ ತಿಳ್ಕೊಂಡ್ಬಿಟ್ಟಾರ, ಮದುವೆ ಮಾಡ್ಕೊಂಡ ಏನೋ ಮಾತಾಡ್ರೆ ನಕ್ ಬಿಡ್ತೇವೆ ನಾವು. ಆಮೇಲೆ ಹೋಗೋದವ್ರದಲ್ಲ ಸರ್. ಈಗ ಇನ್ನೊಂದ್ ಹೆಂಗತಿ, ನಾ ಅದಕ್ಕೆ ಇವತ್ತಿಗೂ ರೊಕ್ಕನ ಎಲ್ಲ ಹೊಡಂಗಿಲ್ರಿ. ಆಯ್ತು ನೀವ್ ಎಷ್ಟು ಕೊಡ್ತೀರಿ ಕೊಡ್ರಿ ನೋಡ್ತೇನೆ. ಯಾಕೆ ಹೇಳ, ನಾ ರೊಕ್ಕ ಡಿಮ್ಯಾಂಡ್ ಮಾಡಿ ನಾನು ನಿನ್ ಕಡೆ ಶೋಕ್ ಬಂದಾಗ ನಂದು ಚಲೋ ಆಗ್ಲಿಲ್ಲ, ನಾ ಚಲೋ ಆಗಲ್ಲ ಅಂತ ನೋಡ್ಕೊಂಡ್ ಸರ್. ಚಲೋ ಆಯ್ತು ಚಲೋ ಆಗ್ಲಿಲ್ಲ ಅಂದಾಗ ಅವಂಗೇನ್ ಬಿಡ್ಲಿ, ಅಷ್ಟು ರೊಕ್ಕ ಕೊಟ್ರೆ ಏನ್ ಚಲೋನ ಮಾಡ್ಲಿಲ್ಲ, ವರ್ತಿಲ್ಲ. ಒಂದ್ಸಲ ಅದು ಕುಂತಲ್ ಸರ ಹೆಸರು ಎಷ್ಟು ಪ್ರಯತ್ನ ಮಾಡ್ರೆ ಹೊಳ್ಬೋದಂಗಿಲ್ಲ ಸರ್. ನಾವ್ ಅದಕ್ಕೆ ಎಲ್ಲೋ ಹೋಗಂಗಿಲ್ಲ. ಎಷ್ಟು ಕೊಡ್ತಾರಲ್ಲ, ಚಲೋ ಐತ್ರಿ ಅಂತೇಳಿ ಒಂದ್ 10,000 ಕೊಟ್ಟರು ಅದಾರ್ರಿ. ಇನ್ನು ಸ್ವಲ್ಪ ಆಗ್ಬೇಕಿತ್ತು. ಬಟ್ ನಮ್ ಹುಡುಗರು ಸ್ವಲ್ಪ ಅಷ್ಟು ಶಾಣೆ ಇಲ್ಲಿ ತಗೋರಿ ಅಂತೇಳಿ 5,000 ಕೊಟ್ಟರು ಅದಾರ. ನಮ್ದು ಹೇಳ್ತಾನೆ ಸರ, ನಾವ್ 2,000 ಅಂತ ನಮ್ ತಲೆ ಇಟ್ಕೊಂಡು ಹೋಗಿರ್ತೇವೆ. ನಾವ್ ಎಲ್ಲೂ ಹೊಡಂಗಿಲ್ಲ. 2,000 ಅಂತ ನಮ್ ತಲೆ ಆಗಿರ್ತದೆ. 2,000 ಕೊಡ್ತಾನೆ ಲೇಕಣ್ಣ, ನೀವ್ 1,000 ನಾ 1,000, 500 ರೂಪಾಯಿ ಉಳಿತೈತಿ, ಮುಗಿತ್ತು ಅಂತ ಈ ಲೆಕ್ಕಕ್ಕೆ ಹೋಗ್ತೀವಿ. ಅವ್ರು ನಮ್ ಚಲೋ ಪರ್ಫಾರ್ಮೆನ್ಸ್ ಆಗಿ ಒಂದ್ 10,000 ಕೊಟ್ಟಿರ್ತಾರ, 20,000 ಕೊಡ್ತಾರ, 40,000 ಕೊಟ್ಟವ್ರು ಅದಾರೆ. ಡಿಪೆಂಡ್ ಆ ಪಾರ್ಟಿ ಹೆಂಗ್ ಸ್ಯಾಟಿಸ್ಫೈ ಆಗ್ತೈತೆ ಅದ್ರ ಮೇಲೆ. ಸಂತೋಷ್ ಲಾಡ್ ಅವ್ರದ್ದು ಮೊನ್ನೆ ಒಂದು ಕೃಷಿ ವಿದ್ಯಾಲಯದಾಗ ಅಲ್ಲಿ ಹೋಗಿದ್ವಿ. ಮೊನ್ನೆ ಅದು ಅಗ್ರಿ ಕಾಲೇಜ್ ಕಾಲೇಜಿಗೆ ಹೋದಾಗ ಸೊ ಅವರು ಲೈಕ್ ಗೌರ್ಮೆಂಟ್ ಇಂದಲ್ರಿ, ಅವ್ರದ್ದು ಬರಾಕ 1 ತಿಂಗಳ 2 ತಿಂಗಳ ತಡಿಬೇಕು. ಅವೆಲ್ಲ ಮೆಂಟಲಿ ಪ್ರಿಪೇರ್ ಆಗ್ಬೇಕು ನಾವು. ಯಾಕಂದ್ರೆ ನಾವ್ ಅದ್ರ ಮೇಲೆ ನಂಬ್ಕೊಂಡ್ ಕುಂತವ್ರು. ಈಗ ಬ್ಯಾಕಪ್ ನಿನ್ ಕಡೆ ರೊಕ್ಕನ ಇಲ್ಲ ಅಂದ ಖರ್ಚು ಮಾಡಕ. ಸೊ ಆ ಶೋ ಹೋಗಂಗಿಲ್ಲ ನಾನು. ಈಗ ನಂಗೆ ಆ ಶೋ ಹೋದಾಗ ನಂಗೆ ರೊಕ್ಕ ಬೇಕಂದ ನಾ ಅವ್ರ ಬೆನ್ ಹತ್ತಬೇಕು. ಆಮೇಲೆ ಅವರು ಮಿನಿಸ್ಟರ್ ಅಕ್ಕರ್ ನಾವು ಜಾಸ್ತಿ ನೋಡಂಗಿಲ್ಲ. ಸೊ ಅವ್ರು ಸ್ಯಾಟಿಸ್ಫೈ ಆಗಿ ಅವರು ಕೊಟ್ಟವ್ರು ಅದಾರ. ನೆಟ್ವರ್ಕಿಂಗ್ ಭಾಳ ಚಲೋ ಆಗೈತೆ ಸರ್. ಸೊ ಈ ಸದ್ಯ ಹುಬ್ಬಳ್ಳಿಯಾಗ ನಿಮ್ದು ಒಬ್ಬರದ ಸ್ಟ್ಯಾಂಡ್ ಅಪ್ ಅಂದ್ರೆ ಅದಾರ ಸರ್, ಭಾಳ ಮಂದಿ ಅದಾರ. ಅಯ್ಯೋ ನಾ ಹೇಳಿಲ್ಲ ಸರ್, ಭಾಳ ಮಂದಿ ಎದೈತನ ಸರ್. ನಮ್ ಕಡೆನ ಇದ್ದವ್ರೆಲ್ಲ ಹೊಸದಾಗೆಲ್ಲ ಮಾಡ್ಯಾರ. ಹೊಸ ಕಂಪ್ನಿ ತೆಗದಾರ ಬೇಕಣ್ಣ. ಸೊ ಕಂಪ್ನಿ ದೊಡ್ಡ ತೆಗದಾರ ಸರ್. ನಾ ಏನಂತಾನಿ, ಅಣ್ಣನ ಹೋಗಿ ಬಂದಾರೆ. ಹೆಂಗೈತಂದ್ರ ತೆಗಿತಾರ ಸರ್. ಅವ್ರಿಗೆ ಹೆಂಗೈತಿ, ಏನ ಸ್ಪಾನ್ಸರ್ ಮಾಡೋದು, ಇವೆಂಟ್ ಮಾಡೋದು, ಅಜ್ಜಾಗಿ ಅನ್ಸ್ಬಿಡೋದು, ಇಷ್ಟ ಅದ್ರ ಕಂಪ್ನಿ ಅಂತ ತಿಳ್ಕೊಂಡ್ಬಿಟ್ಟಾರ. ಬಟ್ ಒಳಗೆ ಎಷ್ಟು ರಾಡಿ ಐತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ತೆಗೋದು ಮತ್ತೆ ಮುಚ್ಚಿದವ್ರು ಅದಾರ್ರಿ. ನಮ್ಮ ಕಡೆ ಸಜೆಷನ್ ಕೇಳಿ ನಮಗ ಹಾಕ್ದವ್ರು ಅದಾರ. ಬಟ್ ಈಗ ಸದ್ಯಕ್ಕೆ ಸ್ಟ್ಯಾಂಡ್ ಅಪ್ ಕಾಮಿಡಿ ಅಂತ ಹೇಳಿ ಹುಬ್ಳಿ ಒಳಗ ಒಂದು ಕ್ಲಬ್ ಐತಿ ಅಥವಾ ಒಂದು ಏಜೆನ್ಸಿ ಐತಿ ಅಂದ್ರೆ ನಾವ್ ಅಷ್ಟದ ಸರ್. ಆಲ್ಮೋಸ್ಟ್ ನಾರ್ತ್ ಕರ್ನಾಟಕದ ಪೂರ ಇಲ್ಲಿ ಮತ್ತೆ ಇಲ್ಲ ಅನ್ಸುತ್ತೆ ಸರ್ ನಂಗೆ. ಬಟ್ ಇದ್ರು ಖುಷಿ, ನಾವಿದ್ರು ಬಹಳ ಖುಷಿ. ನಾವೇನು ಕಾಂಪಿಟೇಟರ್ ಅಲ್ಲಪ್ಪ, ಮೈಟ್ ಬಿ ನನಗಿಲ್ಲ, ಬಟ್ ಇದ್ರ ಬಹಳ ಖುಷಿ. ನಮಗ್ ನೀವು ಬೆಳೀರಿ, ಚಂದಾಗಿ ಬೆಳೆಸೋಣ, ಎಲ್ಲಾರು ಅಷ್ಟ ಮುಗಿತ್ ಸರ್. ಕಾರ್ಪೊರೇಟ್ ಇವೆಂಟ್ಸ್ ಆಕತಿ, ಜಾತ್ರೆ ಗೀತ್ರಿ ಒಳಗ್ ಬಹಳ. ಜಾತ್ರೆಗೆ ಹೋಗಿರಲಿಲ್ಲ? ಅಯ್ಯೋ ಜಾತ್ರೆ ಸರ್, ರೆಸ್ಪಾನ್ಸ್ ಸರ್ ಹೇಳಿರಿ. ಹಳ್ಳಿ ಒಳಗ್ ನೀ ಸ್ಟ್ಯಾಂಡ್ ಅಪ್ ಮಾಡಿ ಗೆದ್ದಂತಿಗೋ ಮುಗಿತ್ ಸರ್. ನೀ ದಿಲ್ಲಿ ಮಠ ಹೋಗ್ತಿರಿ. ಹಳ್ಳಿ ಜನ ಒಟ್ಟನಾಗ ಹೆಂಗಿಲ್ರಿ ಅವ್ರು ಏನ್ ಹೇಳ್ರಿ ಸರ್. ಈಗ ಆಬ್ವಿಯಸ್ಲಿ ಹಳ್ಳಿ ಕ್ರೌಡ್, ಹಳ್ಳಿ ಮನುಷ್ಯ ಹೆಂಗ್ ಕುಂತಿರ್ತಾರ, ಪ್ರಾಣೇಶ್ ಜೋಕ್ಸ್ ಹೇಳ್ದಂಗೆ ಹೇಳ್ಬೇಕು. ನೀಗ ನನಗ ನಾವ್ ಹಂಗ್ ಮಾಡಿದ್ ಹಿಂಗ್ ಮಾಡಿ ನಾವ್ ಅನ್ಕೊಂಡ್ ಹೋಗಿರ್ತೇವೆ. ನಾವು ಕಾಲೇಜ್ ಹೇಳ್ಕೊಂಡ್ ಕುಂತವ್ರ. ನಾನು ಕಾಲೇಜ್ ಆರ್ಗನೈಸೇಷನ್ ಹೆಂಗ, ನಮ್ ಕಾಲೇಜ್ ಹೈರಾರ್ಕಿ ಅಂದಾಗ ಅವ್ರಿಗೆ ನಮ್ ಲೆಕ್ಚರ್ ಹೇಳ್ಕೊಂಡ್ ಕುಂತೇವಿ, ನಾವ್ ಮಾಡ್ಕೊಂಡ್ ಕುಂತೇವ್. ಈಗ ಅದ ಹೋಗಿ ನೀವು ಧಾರಾವಾಹಿ ಬಗ್ಗೆ ಮಾತಾಡ್ರಿ, ಸೀರಿಯಲ್ಸ್ ಬಗ್ಗೆ. ಆಮೇಲೆ ಅವು ಮುಂದ್ ಕುಂತಿರ್ತಾರ ಹುಡುಗರು ಸರ್. ಅಣ್ಣ ಬಡ ಶುರು ಮಾಡೋ ಸ್ಟ್ಯಾಂಡ್ ಅಪ್. ಅವ್ರು ಫುಲ್ ಹುರುಪ್ರಿ. ಇಂಥವೆಲ್ಲ ಬಾಳ ಫೇಸ್ ಮಾಡೇನಿ. ಆಮೇಲೆ ಇಂಥವ್ ಕ್ರೌಡ್ ವರ್ಕ್ ಮಾಡಕ್ ಬರಂಗಿಲ್ಲ ಸರ್. ನಮ್ದು ಏನು ನಮ್ ಕಂಟೆಂಟ್ ಇರೋದ ಅರ್ಧ ತಾಸನೇ ನಾವು 15 ನಿಮಿಷ ಕ್ರೌಡ್ ವರ್ಕ್ ಮಾಡ್ತೇವಿ. ಏನಾರ ಒಂದ್ ಹೇಳಿದ್ ಕೂಡಲೇ ಅವ್ರು ಅಫೆಂಡ್ ಆಗ್ಬಿಡ್ತಾರ. ಈಗ ಬೇರೆದಾರ ಈಗ ಸ್ಟ್ಯಾಂಡ್ ಅಪ್ ಕಲ್ಚರ್ ಹಂಗೈತೆ ಸರ್, ಅಫೆಂಡ್ ಆಗಂಗಿಲ್ಲ. ಇಲ್ಲೊಂದ್ ಊರಾಗಿ ಸರ್, ಇಲ್ಲ ನಿಮ್ ಬೆಳಗಾವಿ ಜಿಲ್ಲಾದ ಒಂದ್ ಊರ ಇತ್ತ, ದೊಡ್ಡ ಇವ್ ಇದ್ದಿದ್ದಿಲ್ಲ ಸರ್. ನಾ ಇದ್ದೆ
ರಾತ್ರಿ ಅದು ಅಲ್ಲಿ ಈ ಸೈಡ್ ಜಾತ್ರೆ ಹೆಂಗತ್ತಪ್ಪ ಅಂದ್ರೆ ಬೆಳತಂಗ್ ನಡೀತಾವಂತ್ರಿ ಪ್ಯಾನಲ್ ಶೋ ಕಾರ್ಯಕ್ರಮ. ನಂಗೆ ಗೊತ್ತಿಲ್ಲ, ಇಲ್ಲಿ ಹಿರೇ ಬಾಗೇವಾಡಿ, ಬಸವನ ಬಾಗೇವಾಡಿ, ದ್ಯಾಮವ್ವನ ಜಾತ್ರೆ. ಒಟ್ಟು ನಾವು ಜಾತ್ರೆ ಹೋಗಿದ್ವಿ, ಜಾತ್ರೆ. ಅಲ್ಲಿ ಸ್ಟೇಜ್ ಹಾಕಿದ್ದವ್ರು 10 ಗಂಟೆಗೆ ರಾತ್ರಿ. ಜನರೇಟರ್ ಶುರು ಮಾಡಿ ಸ್ಟೇಜ್ ಹಾಕಿದ್ರು ರಾತ್ರಿ 10 ಗಂಟೆ. ನಮ್ಗೆ ಕೊಟ್ಟಿದ್ದು ಒಂದು 11:30 12 ಗಂಟೆ ಕೊಟ್ರಪ್ಪ. ಅವಾಗ RCB CSK ಮ್ಯಾಚ್ ಇತ್ತು ಸರ್. ನಾ RCB ಫ್ಯಾನ್. ಧೋನಿ ಲಾಸ್ಟಿಗೆ ಏನೋ ಅದು 6 ಹೊಡ್ಯಕ್ ಹೋಗಿ ಒಂದ ಬಾಲಿಗೆ ಏನೋ 6 ರನ್ ಬೇಕಿತ್ತು, SD ಅಲ್ಲ ಆತ್ ನೋಡ್ರಿ. ಬೆಂಗಳೂರೊಳಗೆ ಮ್ಯಾಚ್ ಇತ್ತು, RCB ಗೆದ್ರು. ಗೆದ್ದಾದ್ಮೇಲೆ ಎಲ್ಲರೂ RCB ಅಂದ್ರೆ ನಾನು ಮತ್ತೆ ನನ್ನ ಕೈ ಮೈಕ್ ಇತ್ತಲ್ಲ, ನಂದು ಸ್ವಲ್ಪ ಹಿರಿಪ ಅಂತ RCB ಹಂಗ ಹಿಂಗ ಅಂತ ಅಂಕಲ್ ಮಕ್ಳು ಅಂದ್ಬಿಟ್ಟೆ. ಅಲ್ಲೊಂದು 10-15 ಮಂದಿ ಬಂದ್ರಪ್ಪ ಹಿಂದಿಂತ್ರ. CSK ಫ್ಯಾನ್ಸ್ ಸರ್ ಅವ್ರು. ನೀವ್ ಊರಾಗ ಸ್ಟ್ಯಾಂಡ್ ಅಪ್ ಮಾಡಕ್ ಬಂದಿ, ಎದಕ್ ಬಂದಿ? ಈಗ ಹುಬ್ಳಿ ಒಳಗ್ ಮಾಡ್ಬಿಟ್ರ ಸರ ಬಚಾವ್ ಬಿಡ್ತೀವಿ, ನಕ್ ಬಿಡ್ತಾರ, ತಲೆ ಕಟ್ಸ. ಅಲ್ಲಿ ಹಂಗಿಲ್ರಿ, ಊರಾಗ ಸ್ಟ್ಯಾಂಡ್ ಅಪ್ ಮಾಡಕ್ ಬಂದಿಲ್ಲ, ಸ್ಟ್ಯಾಂಡ್ ಅಪ್ ಮಾಡೋದಕ್ಕೆ ಬೆಂಕಿ ಅದ್ರಾಗ ರಾತ್ರಿ ಸಿಕ್ಬಿಟ್ರಿ ನೀವು ಅವ್ರಿಗೆ. ಸೊ ನಾ ಹೇಳ್ತೀನಿ ಲಿಟ್ರಲಿ, ಅವ್ರು ನನ್ನ ಕರೆಸ್ದವ್ರು ಎಲ್ಲಿ ಹೋಗ್ಬಿಟ್ಟಾರ. ನಾವು ಒಬ್ನ ದೇವ್ರ ನಂದ ಜೈ ಮಾಡವಂತಾರ್ಲಿ. ನಾವ್ ಒಬ್ನ ಹೋಗ್ಯಾನ್ರಿ. ಅವ್ ನನ್ ಫ್ರೆಂಡ್ ಕಾಸಾ ಫ್ರೆಂಡ್ ಕರ್ಶಾನ. ನಾ ಒಬ್ನ ಹೋಗೀನಿ. ಅಯ್ಯೋ ಬಂದ್ರ ಕಮಿಟಿ ಅವ್ರು ಮತ್ತ ಊರಾಗ 4 ಮಂದಿ ಹಿರಿಯರ್ ಇರ್ತಾರಲ್ರಿ, ಬಂದ್ರೆ 4 ಬೇರೆಯವ್ರಿಂದ ಕರ್ದನಿ, ಅವ್ರಿಗೆ ಮರ್ಯಾದೆ ಕೊಡ್ಬೇಕು. ಹಂಗ ನಿಮ್ದೇನಿದ್ರು ಅಲ್ಲಿ ಇಟ್ಕರಿ, ಹಿಂಗ್ ಇಟ್ಕರಿ. ಅವ್ರವ್ರು ಊರೊಳಗೆ ಟೀಮ್ಸ್ ಇದ್ದು ಏನೇನ್ ಆತ. ಬಟ್ ಅವಾಗ ಎಕ್ಸ್ಪೀರಿಯನ್ಸ್ ಆಯ್ತು. ಹಳ್ಳಿ ಒಳಗೆ ಎಷ್ಟು ನೀನು ಹುಷಾರ್ಲೆ ಸ್ಟ್ಯಾಂಡ್ ಅಪ್ ಮಾಡ್ತೀನಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಯ್ತು ನಮ್ಗೆ. ಅವಾಗ ಅನಿಸ್ತು ಗಂಗಾವತಿ ಪ್ರಾಣೇಶ್ ಅವ್ರು ಸಣ್ಣ ಹೆಸರು ಮಾಡಿಲ್ ಬಿಡಪ್ಪ. ಅವಾಗ ಅನಿಸ್ತು ಅವ್ರ ಸ್ಟ್ರಗಲ್ ಏನಂತ ನಮ್ಗೆ ಅವತ್ತು ಗೊತ್ತಾಯ್ತು. ಯಾಕಂದ್ರೆ ಜನ ಆಗಂಗಿಲ್ರಿ ಹಳ್ಳಿ ಒಳಗೆ. ಈಗ ಒಂದ್ಸತ ಏನಾರ ಮಾತಾಡ್ಬಿಟ್ವಿ ಅಂತಂದ್ರೆ ವಾಪಸ್ ನಾವು ತಗೊಳಕ್ ಆಗಲ್ಲ. ನೀವ ಒಂದ್ ಶೋ ಐತ್ರಿ, ರೊಕ್ಕ ಕೊಟ್ಟು ಕರ್ದಾರಿ, ಹೋಗಿ ಸ್ಟೇಜ್ ಮೇಲೆ ಹೋ ಅಂತ ಬಂದ್ಬಿಟ್ಟ ಅಷ್ಟೇ. ಆಡಿಯನ್ಸ್ ಕ್ರೌಡ್ ನೋಡು. ಆ ಟೈಮಿಗೆ ಇನ್ನ ಸ್ಟಾರ್ಟಿಂಗ್ ಮಾಡ್ತಿದ್ರಿ ನಾವು ಇವೆಂಟ್. ಹೋಗೇವಿ ನಿಂತ್ ಮಾತಾಡತ್ತೀವಿ. ನಂಗರ ಆಕ್ಚುಲಿ ನಾ ಕಾಲೇಜ್ ಇವೆಂಟ್ ದಾಗ ಮಾಡವ್ರಿ. ಕಾಲೇಜ್ ಇವೆಂಟ್ ದಾಗ ಆಬ್ವಿಯಸ್ಲಿ ಅಲ್ಲಿ ಹುಡುಗರ ಬಗ್ಗೆ ಡಿಸ್ಕಷನ್ ಆಗ್ಲಿ, ಎಕ್ಸಾಮ್ ಚೀಟಿ ಅದೇ ಬಗ್ಗೆ ಮಾತಾಡ್ ಬಂದ್ಬಿಡ್ತೀವಿ. ಅಲ್ಲಿ ಕುಂತವ್ರಷ್ಟು ಸೀರಿಯಲ್ ನೋಡೋ ಮುದುಕ್ಯಾರ, ಅಮ್ಮಗಳು, ಅಜ್ಜಿಗಳು, ಆಂಟೀಸ್ಗಳು ಕುಂತ್ಬಿಟ್ಟಾರ. ಅವ್ರ ಮುಂದೋಗಿ ಏನ್ ಮಾತಾಡ್ಲಿ ನಾ ಕೇಳೋ ನೀವು ಫಸ್ಟ್ ನರ್ವಸ್ ಆಗ್ಬಿಟ್ಟೆ. ನಮ್ಮ ಅಭ್ಯ ಏನೋ ಮಾತಾಡ್ತಂತೀರಿ, ಅಭ್ಯಾಂದ್ ಏನ್ರ ಅಂತ ಹೇಳಿ ಬರ್ಬೋದಂತ ನಂದೊಂದು ಕಾನ್ಫಿಡೆನ್ಸ್ ಮ್ಯಾಗ ಅಭ್ಯ ಹೊಕ್ಕನಂದ್ ನಾವು ಕುಂತೀನಿ. ಅಭ್ಯ ಬಡ ಈಗ ಕರೀರಿ ಕಿರಣ್ ಅಂತ ಕಳ್ಸಿ ಮಾತ ಬರತ್ತಿಲ್ಲ ಸರ್. ಚಿನಿ ಕೆಡದ ಬಡ ಎಲ್ಲರೂ ನಮಸ್ಕಾರ ಸಟ್ ದುಡು ವಾಪಸ್ ನೆಕ್ಸ್ಟ್ ಮಾತಾ ಇಲ್ಲ. ಇಷ್ಟ ಹೇಳಿ ಅಲ್ಲಿ ಯಾರೋ ಒಂದ್ 4 ಮಂದಿ ಹುಡುಗರು ಮ್ಯಾಲ್ ಕುಂತಿದ್ರಿ ಅವ್ರು ಹಿಂಗ್ ಮಾಡಿ ಹಿಂಗ್ ಕೈ ಹೊಡೋದು ಅಂತೆ. ಇಷ್ಟ ಮುಗಿತು ಅಂದ. ಯಾಕಂದ್ರೆ ಪ್ರತಿ ಸಲ ಹೆಂಗ್ ಆಕತಿ, ನಾ ಫಸ್ಟ್ ಹೋಗಿ ಇವ ಸೆಕೆಂಡ್ ಹೋಗ್ತಾನ. ಬಟ್ ಆ ಸಲ ನಾ ಏನ್ ಮಾಡಿದೆ, ನಾನು ಪ್ರಿಪೇರ್ ಆಗಿದ್ದಿಲ್ಲ, ಇವನು ಪ್ರಿಪೇರ್ ಆಗಿಲ್ಲ. ನಾ ಸಡನ್ ಕಾಲ್ ರೀ ಬಲಿಕ ಬಕ್ರ ನಾಯಕ ಆಗೋಂತಡಿಪ್ಪ ಇವ್ ಹೋಲಿ ಇವ್ ಏನ್ರ ಹೇಳಿದಾದ್ಮೇಲೆ ನಾ ಪ್ರಿಪೇರ್ ಆಗೋಣ ಅಲ್ಲಿ ತಕ ಆನ್ ಸ್ಪಾಟ್ ಏನ್ರ ಅಂತ ಅಂತಿಕೊಂಡೆ. ಇವ್ ಅಣ್ಣ ಹೋಗಿ ಒಂದ್ 10 ಸೆಕೆಂಡಿಗೆ ಎಲ್ಲರಿಗೂ ನಮಸ್ಕಾರಿ ಬಂದ್ಬಿಟ್ಟ. ಅವಾಗಿಂತ ಸ್ವಲ್ಪ ಹಳ್ಳಿ ಕಡೆ ಕಾರ್ಯಕ್ರಮ ಬಂದ್ರೆ ತಗೊಳಕ್ ಹೆದರಿಕೆ ಆಕತ್ತೆ. ಯಾಕಂದ್ರೆ ನಮಗಷ್ಟು ಗೊತ್ತಿಲ್ಲ, ನಾವು ಅಷ್ಟು ಡೆಲಿವರಿ ಮಾಡ್ತೇವೆ ಇಲ್ಲ ಅವ್ರು ಹೇಳ್ದಂಗ ಅಂತ ಹೇಳಿ. ಬಟ್ ಸ್ಟಿಲ್ ಹೇಳಿದ ತಕ್ಷಣ ಸಡನ್ಲಿ ಅದು ಜೋಕ್ ಆಗಿ ತಗೊಳಂಗಿಲ್ಲ, ಅಫೆಂಡ್ ಆಗ್ಬಿಡ್ತಾರೆ. ಅಫೆಂಡ್ ಆಗಿಂದ ಮತ್ತ ಅವ್ರ ಸ್ಟೇಟ್ಮೆಂಟ್ ಚಾಲು ಆಗ್ತಾರೆ, ಸೀರಿಯಸ್ ತಗೋತಾರೆ. 2000 ಬರ್ತಾವಲ್ಲ ತಿಂಗಳ ಅವ್ನು ಹೇಳಕ್ ಕುಂತ್ರ ಅಲ್ಲಿ ಯಾರೋ ಒಬ್ರು ಹೊಡಿತಾರ. ನೀ ಹೆಂಗಂದಿಪ್ಪ ಅದರಿಂದ ಎಷ್ಟು ಮಂದಿ ಹೊಟ್ಟು ಬತ್ತಿ, ಗೌರ್ಮೆಂಟ್ ಕೊಡ್ತೈತಿ, ನೀನು ಕೊಡ್ತೀನಿ, ಆಧಾರ್ ಕಾರ್ಡ್ ಅಂದ್ರೆ ಅವ್ರು ಸೆಟ್ ಆಗ್ತದೆ. ಇವೆಲ್ಲ ಸಿಟಿ ಒಳಗೆ ಭಾಳ ಚಲೋ ರೀ. ಬಗ್ಗೆ ಮಾತಾಡ್ಬಿಟ್ರಂತ್ರು ಹೆಣ್ಮಕ್ಳು ರೊಚ್ಚಿ ಹೇಳ್ತಾರೆ, ಏನ್ ಮಾಡಿ ಸಿದ್ದರಾಮಯ್ಯ ಸ್ಟಾರ್ಟ್ ಮಾಡ್ತಾರ್ರಿ ಅವ್ರು ನಿಂತ್ಕೊಂಡ. ಸೊ ಈ ಕಂಟೆಂಟ್ ರೆಡಿ ಮಾಡೋದನ್ನ ಬರ್ತೈತಿ ಒಂದ್ ಶೋ ಅಂತ ಅಂದ್ಮೇಲೆ, ಈ ಆ ಊರಿಗೆ ಏನ್ ನಾವು ಕಂಟೆಂಟ್ ಡೆಲಿವರ್ ಮಾಡ್ಬೇಕು, ಸೊ ಏನ್ ಕೊಡ್ಬೇಕು ಅನ್ನೋದು ಬರ್ತೈತಿ. ಸೊ ಹೆಂಗದ ಆ ಪ್ರೊಸೆಸ್ ಹೆಂಗದ? ಕಂಟೆಂಟ್ ನಮ್ ಸೇಮ್ ಇರ್ತದೆ ಸರ್. ನಮ್ದು ಯಾವಾಗ ನೀವು 100 ಶೋ ಮಾಡ್ಸಿದ್ರು ನಮ್ ಕಂಟೆಂಟ್ ಸೇಮ್ ಇರ್ತದೆ, ಆಡಿಯನ್ಸ್ ಚೇಂಜ್ ಇರ್ತಾರ ಅಷ್ಟ. ಸ್ಕ್ರಿಪ್ಟ್ ರೆಡಿ ಇರ್ತೈತ್ರಿ. ಈಗ ನೀವು ಈ ಸಲ ಕೇಳ್ತೀರಿ ಸ್ಟ್ಯಾಂಡ್ ಅಪ್ ಕಾಮಿಡಿ ಅಂತಂದ್ರೆ, ಈಗ ಬೆಳಗಾವ್ ಕಡೆ ಬಂದ್ರಿ ಅಂತಂದ್ರೆ ಇಲ್ಲಿ ಒಂದು ಸೆಟ್ ಆಫ್ ಪೀಪಲ್ ಆಡಿಯನ್ಸ್ ಇರ್ತಾರೆ. ಸೊ ಇಲ್ಲಿ ಪ್ರಿಪೇರ್ ಆಗಿ ಬರ್ತಾರೆ. ಕ್ರೌಡ್ ವರ್ಕ್ ಅಷ್ಟೇ ಚೇಂಜ್ ಆಗ್ತೈತ್ರಿ. ಈಗ ಯಾಕಂದ್ರೆ ಫಸ್ಟ್ ನಾವು ಹೋಗಿ ಸ್ಟೇಜ್ ಮೇಲೆ ನಿಂತ್ಕೊಂಡ್ವಿ ಅಂತಂದ್ರ ಫಸ್ಟ್ ನಾವ್ ಒಂದ್ 5-10 ನಿಮಿಷ ಆಡಿಯನ್ಸ್ ಜೊತೆ ಇಂಟ್ರಾಕ್ಟ್ ಮಾಡ್ತೀವಿ. ದಟ್ ಅವ್ರದ್ದು ರಿಯಾಕ್ಷನ್ ಹೆಂಗೈತಿ ಅಂಡ್ ಅವ್ರಿಗೆ ನಮ್ಗೆ ಹೆಂಗ್ ರೆಸ್ಪಾನ್ಸ್ ಮಾಡಾಕತ್ತಾರ. ಸೊ ಅದ್ರ ಮ್ಯಾಗ ಆನ್ ಸ್ಪಾಟ್ ಅದ ಪ್ರಿಪೇರ್ ಆಗಿದ್ದ ಆಮೇಲೆ ಹೇಳ್ತೇವ್ರಿ. ಬಟ್ ಅಲ್ಲಿ ಫಸ್ಟ್ ಆಫ್ ಆಲ್ ನಮಗೆ ನೋಡ್ಬೇಕಲ್ಲ ಆಡಿಯನ್ಸ್ ಆಕ್ಟಿವ್ ಅದಾರೋ, ಇನ್ಆಕ್ಟಿವ್ ಅದಾರೋ, ರೆಸ್ಪಾನ್ಸಿವ್ ಅದಾರೋ ಇಲ್ಲೋ. ಫಸ್ಟಿಗೆ ಒಂದು ನಮ್ದು ಏನು ಕ್ರೌಡ್ ವರ್ಕ್ ಇರ್ತೈತಿ, ಕ್ರೌಡ್ ವರ್ಕ್ ಮಾಡ್ಕೋತೀವಿ. ಕ್ರೌಡ್ ವರ್ಕ್ ಮಾಡ್ಕೊಂಡು ಆದ್ಮ್ಯಾಗ ಡಿಪೆಂಡಿಂಗ್ ಆನ್ ಆ ಪ್ರೆಸೆಂಟ್ ಸಿಚುವೇಶನ್ ಏನ್ ನಡೆಯತೈತಿ ಅದ್ಮೇಲೆ ನಮ್ ಕ್ರೌಡ್ ವರ್ಕ್ ಅಂದ್ರೆ ಏನ್ ಮಾಡ್ತೀವಿ? ಕ್ರೌಡ್ ವರ್ಕ್ ಅಂದ್ರೆ ಅಲ್ಲೇ ಆಡಿಯನ್ಸ್ ಮಾತಾಡಿಸ್ತೀವಿ. ಆಡಿಯನ್ಸ್ ಮಾತಾಡಿದ ತಕ್ಷಣ ಅವ್ರು ಏನ್ರ ಒಂದು ನಮ್ಗೆ ಆನ್ಸರ್ ಕೊಡ್ತಾರೆ. ಯಾರು ಚಂದ ಮಾತಾಡಲ್ಲ, ಏನ್ ಕೇತಿ ಬಿಡೋಣ ಜೀವನ ಹಿಂಗೈತಿ ಹೆಂಗೈತಿ ಹೇಳಪ್ಪ ಅಂತಾನೆ. ಅಣ್ಣ ಮೊನ್ನೆ ಒಬ್ಬ ಹಿಂಗ್ ಕೈ ಕೊಟ್ಟೋಗ್ಬಿಟ್ಲ, ಅಲ್ಲಿ ಒಂದ್ ಕತಿ ಶುರು ಆಕತಿ, ಅಲ್ಲಿ ಅವಂದು
ಸ್ಟೋರಿ ರಿಲೇಟ್ ಆದವ್ರು ನಾವೇ ಇರ್ತೇವೆ. ಯಾಕೆ ಹಿಂಗ ಮಾಡೋದ್ರಲ್ಲಿ ಹಿಂಗ ಅನ್ಕೇತೀವಿ, ಅಣ್ಣ ಹೆಂಗ್ ಗೊತ್ತಾತಣ್ಣ ಹಿಂಗ ಅನ್ಕೇತ. ಸೊ ಈ ರೀತಿ ಕ್ರೌಡ್ ವರ್ಕಿಂಗ್ ಇರ್ತದೆ. ಕ್ರೌಡ್ ವರ್ಕ್ ಕಷ್ಟ ಮಾಡ್ತೇವೆ. ಉಳ್ಕಿದ್ ನಮ್ ಸ್ಕ್ರಿಪ್ಟ್ ಏನಿರ್ತಲ್ಲ ಅದ್ರಾಗ ಸ್ವಲ್ಪ ಇಂಪ್ರೂವೈಸೇಷನ್ ಇರ್ತೈತಿ. ಯಾಕಂದ್ರೆ ನಾವು ಲಾಸ್ಟ್ ಶೋ ಒಳಗೆ ಏನಾರ ನಮ್ಗೆ ಚಲೋ ಹೊಡಿತಂತ ತಿಕ್ಕೋರಿ, ನಾವು ಅದನ್ನ ಹೊಟ್ಟಾಕಂಗಿಲ್ಲ ನೆಕ್ಸ್ಟ್ ಶೋ. ಈಗ ನಂದು ಲಾಸ್ಟ್ ಟೈಮ್ ನಂದು ಒಂದು ಸ್ಕ್ರಿಪ್ಟ್ ಚಲೋ ಮಸ್ತ್ ಎಲ್ಲರೂ ಜನ ನಕ್ಕಿದ್ರೆ ಅಂತ ತಿಕ್ಕೋರಿ, ನಾವು ಅದನ್ನ ನೆಕ್ಸ್ಟ್ ಟೈಮ್ ಹಾಕಂಗಿಲ್ಲ. ಯಾಕಂದ್ರೆ ನಮ್ಗೆ ಗೊತ್ತೈತಿ ಅದನ್ನ ಹಾಕಿದ್ದು ಓಡಂಗಿಲ್ಲ. ಇಲ್ಲಿ ಬೇರೆ ಹಾಕ್ತಿವಿ. ಒಂದು ಎರಡು ಅಂತ ಹಿಂಗ್ ಹೋಗ್ತಿರ್ತೈತಿ. ಅದಕ್ಕೆ ಅಬ್ಸರ್ವೇಷನ್ ಮಾಡ್ಬೇಕಲ್ರಿ. ಲೈಕ್ ನೀವು ಅದನ್ನ ಈ ಪ್ರೆಸೆಂಟ್ ಸಿಚುವೇಶನ್ ಅಂತಂದ್ರೆ ಇನ್ ದ ಸೆನ್ಸ್ ನೀವು ಅದನ್ನ ಮಾಡ್ಲೇಬೇಕು ಸರ್. ಈಗ ಹೆಂಗೈತಂದ್ರ ನಾವ್ ಹೆಂಗ್ ಮಾಡ್ತೇವೆ ಗೊತ್ತ್ರಿ, ಕನ್ನಡಿ ಮುಂದೆ ನಾವ್ ಒಂದ್ 100 ಸಲ ಪ್ರಾಕ್ಟೀಸ್ ಮಾಡ್ತೇವೆ ಸರ್. ಈಗ ಪ್ರಾಕ್ಟೀಸ್ ಅನ್ನಕೇನ ನನಗ ಸ್ಕ್ರಿಪ್ಟ್ ಇಂದ ಹೈರಾರ್ಕಿ ಗೊತ್ತಿರ್ತದೆ ಸರ್. ಓಕೆ, ಫಸ್ಟ್ ಈಗ ಇದನ್ನ ಮಾಡ್ಬೇಕು, ಆಮೇಲೆ ನಂದು ಇಂಜಿನಿಯರಿಂಗ್ ಕಾಲೇಜ್ ಬರ್ಬೇಕು, ಆಮೇಲೆ ನಂದು PG ಮಾಡ್ಬೇಕು, ಆಮೇಲೆ ನಮ್ಮ ಮನ್ಯಾಗ ಮಾತಾಡೋದು ಮಾಡ್ಬೇಕು, ಲಾಸ್ಟಿಗೆ ನಾನು ಹುಡುಗಿ ಬಗ್ಗೆ ಮಾತಾಡೋದು. ಸೊ ಹಿಂಗ್ ಲೈನ್ ಇರ್ತಾವ. ಹುಡುಗಿ ಅಲ್ಲ, ಬಿಟ್ಟೋದು ಹುಡುಗಿ. ನಿಂದು ಅದ. ಸೊ ಹಿಂಗ್ ನಾಲ್ಕಿರ್ತದೆ ಸರ್. ಸೊ ಅದ್ರೊಳಗೆ ಯಾವ ವರ್ಡಿಗೆ ಯಾವ ಲೈನ್ ಮಾತಾಡ್ಬೇಕನ್ನೋದು ಅಲ್ಲಿ ಆನ್ ಸ್ಪಾಟ್ ಬರ್ತಾವ ಸರ್. ಹೆಡ್ಲೈನ್ ಇದೆ, ಒಳಗೆ ಏನ್ ಮಿಕ್ಸ್ ಮಾಡ್ಬೇಕು ನಂದು ಆ ಸಿಚುವೇಶನ್ ಮೇಲೆ ಇರ್ತೈತಿ. ಈಗ ನಂದು ಈ ವಿಡಿಯೋ ಆ ವಿಡಿಯೋ ನೋಡ್ರಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಡಿಫ್ರೆನ್ಸ್ ಐತಲ್ಲಪ್ಪ ಇದ್ರಾಗಂತ. ಬಟ್ ಹೇಳಿದ್ ನಾವು ಲಾಸ್ಟಿಗೆ ಹೇಳೋ ಕಾನ್ಸೆಪ್ಟ್ ಸೇಮ್ ಇರ್ತೈತಿ. ಸೊ ಸ್ಟ್ಯಾಂಡ್ ಅಪ್ ಕಾಮಿಡಿ ಇಂಪ್ರೂವೈಸೇಷನ್ ಸ್ಕ್ರಿಪ್ಟ್ ಬರೋದು ಭಾಳ ಕಷ್ಟ ಸರ್. ನಾ 3 ವರ್ಷ ಸರ್ ಇವತ್ತಿಗೂ ಒಂದು ಸ್ಕ್ರಿಪ್ಟ್ ಮೇಲೆ ಹೊಂಟೆ. ನೀವು ಅರ್ಥ ಮಾಡ್ಬೋದು. ನಾ ಇನ್ನೊಂದ್ಸಲ ಮಾಡ್ದಲ್ಲಿ ಇನ್ನೊಂದು ಹೋಗಂಗಿಲ್ಲ. ಚೇಂಜಸ್ ಅಷ್ಟೇ ಸರ್. ಈಗ ಇಷ್ಟು ನನ್ನ ಸ್ಕ್ರಿಪ್ಟ್ ಇರ್ತದೆ ಸರ್, ನೆಕ್ಸ್ಟ್ ಹೋಗೋದಾಗ ಇಷ್ಟ ಆಗ್ತತಿ, ನೆಕ್ಸ್ಟ್ ಹೋದಾಗ ಇಷ್ಟ ಆಗ್ತದೆ. ಬಟ್ ಇದೇನ್ ಸ್ಟಾರ್ಟಿಂಗ್ ಐತಲ್ಲ ಸರ್, ಇದಂದ್ರೆ ಸಿಮೆನ್ಸ್ ಆಗ್ತತಿ. ಬಟ್ ಹೊಸ ಸ್ಕ್ರಿಪ್ಟ್ ಮಾಡೋಕಂತ ಐತಿ ಸರ್, ಅದು ಹೆದರಿಕೆ ಒಂದ್ ಐತಿ. ಹೊಸ ಸ್ಕ್ರಿಪ್ಟ್ ಮಾಡಿದ್ವಿ ಅಂತಿಕೋರಿ, ಜನಕ್ಕೆಲ್ಲ ಇಷ್ಟ ಆಗ್ಲಿಕ್ಕಿಲ್ಲ. ಹೆಂಗ್ ರಿಸೀವ್ ಮಾಡ್ತಾರ? ರಿಸೀವ್ ಮಾಡ್ಲ ಯೂಟ್ಯೂಬ್ನಾಗೆಲ್ಲ ಹಾಕ್ತಾರೆ. ಈಗ ನನಗೆ ಎಷ್ಟು ಮಂದಿ ಕೇಳ್ಯಾರ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತೀನಿ ಯೂಟ್ಯೂಬ್ನ ಹಾಕಂತೇಳಿ. ನಂದು ಬಂಡವಾಳನ ಯೂಟ್ಯೂಬ್ನ ಹಾಕಿದ್ರೆ ನಾನು ಯಾರು ಕರಂಗಿಲ್ಲ, ಅಲ್ಲೇ ನೋಡ್ಬಿಡ್ತಾರೆ ಜನ. ಯಾಕೆ ನಮ್ದು ಇರೋದು ಒಂದು ಸ್ಕ್ರಿಪ್ಟ್. ಈಗ ಗಂಗಾವತಿ ಪ್ರಾಣೇಶ್ ಅವರು 108,000 ಸ್ಕ್ರಿಪ್ಟ್ ಮಾಡಿ ಹೇಳ್ತಾರ. ಅವ್ರಿಗೇನು ಆಮೇಲೆ ಅವ್ರು ಹೇಳಿದ್ರು ಕೂಡ ಜನಕ್ಕೆ ಬೋರ್ ಅನ್ಸಂಗಿಲ್ರಿ. ಬಟ್ ನಮ್ದು ಹಂಗಲ್ಲ. ಒಂದ ಸ್ಕ್ರಿಪ್ಟ್ ನಾವು ಒಂದೇ ಕಡೆ ಹೋಗ್ತಿರ್ತೀವಿ. ನಮ್ಮ ಕ್ರೂ ಮೆಂಬರ್ಸಿಗೆಲ್ಲ ಗೊತ್ತಿರ್ತದೆ ನೆಕ್ಸ್ಟ್ ಇದಂತ ನೋಡಿ ಅಂತ. ಈಗ ನಮಗೂ ಗೊತ್ತಿರ್ತದೆ. ಆರ್ಟಿಸ್ಟ್ಗಳು ನಾವೆಲ್ಲ ಶೋಸ್ ಹಾಕ್ತಿರ್ಸಲ್ಲ ಕಂಟಿನ್ಯೂ 2-3 ಆರ್ಟಿಸ್ಟ್ಗಳು ಕಂಟಿನ್ಯೂ ಶೋ ಇದ್ದಾಗ ರಾಘವಣ ನೆಕ್ಸ್ಟ್ ಹೇಳ್ತಾರ ನೋಡಿ. ಅವ್ರ ಸ್ಕ್ರಿಪ್ಟ್ ನಮ್ಗೆ ಬ್ಯಾಟ್ ಆಗಿರ್ತದೆ, ನಮ್ಮ ಸ್ಕ್ರಿಪ್ಟ್ ಅವ್ರಿಗೆ ಬ್ಯಾಟ್ ಆಗಿರ್ತದೆ. ಆ ಸ್ಕ್ರಿಪ್ಟ್ ಕಾಪಿ ಅನ್ನೋದು ಬಹಳ ಡಿಫಿಕಲ್ಟ್ ಜಾಬ್ ರೀ. ಸ್ಕ್ರಿಪ್ಟ್ ಕಾಪಿ ಅಂತ ಹೆಂಗ್ ಮಾಡ್ತೇವೆ ಅಂದ್ರೆ ನಾವು ಯಾವನೊಬ್ಬ ಕಾಪಿ ಹೇಳಿದ್ನ ನಾವು ಕಾಪಿ ಮಾಡ್ಬಿಟ್ಟು ಅಂತಿಕೋರಿ, ಜನ ಈಸಿಲಿ ಐಡೆಂಟಿಫೈ ಮಾಡ್ತಾರೆ. ಇವ್ರು ಹೇಳಿದ್ರಿ ಗಂಗಾವತಿ ಪ್ರಾಣೇಶನ್ ನಾವ್ ಏನ್ರ ಒಂದ್ ಸ್ವಲ್ಪ ಪ್ರಾಣೇಶನ್ ಅಂತ ಹಿಂಗ್ ಕೂಗ್ಬಿಡ್ತಾರೆ. ಎಲ್ಲ ಹೈಪ್ ಸರ್. ಅಂಡ್ ಮೋರ್ ಓವರ್ ಥಿಂಗ್ ನಾವು ರೆಕಗ್ನೈಸ್ ಆಗದ ನಾರ್ಮಲ್ ಹಳ್ಳಿ ಕಾಲೇಜಸ್ ಒಳಗ ಅಂತಲ್ಲಿ ದೊಡ್ಡ ಹೆಸರು ಮಾಡ್ದಲ್ಲಿ ನಮ್ಗೆ ಕರೆಯೋದು ಬೇಡ, ನಮ್ಗೆ ಬೇಡ. ನಮ್ಗೆ ಅಲ್ಲಿ ಸಾಕು, ಅಲ್ಲಿ ಮನಸ್ಸಿಗೆ ಸಾಕು. ಅಲ್ಲಿ ಹುಡ್ರು ನಾವು ಹೇಳ್ದಂಗೆ ಇರ್ತಾರ ಸರ್. ನಾವು ಕ್ಯಾಕಿ ಹೊಡಿತಾರೆ, ಡಂಗ್ರ ಬರ್ಸನ್ ನಮ್ಗೆ ಸಾಕು. ಸೊ ಈಗ ಜೋಕ್ ಮಾಡೋದಂದ್ರೆ ಇದೊಂದು ದೊಡ್ಡ ದೊಡ್ಡ ಆರ್ಟ್ ಇದೆ. ನಗಿಸ್ಬೇಕ್ರಿ ನೀವು. ಒಂದ್ 10 ಮಂದಿ ಇತ್ತು, 10 ಮಂದಿ ನಗಿಸ್ಬೇಕು. ನಿಮ್ ಕಡೆ ಒಬ್ಬ ಯಾರೋ ಹೊಸಬ್ ಬರ್ತಾನ, ಅಣ್ಣ ನಾನು ನಿಮ್ ಜೋಡಿ ಮಾಡ್ತೀನಿ. ಸೊ ಅವನ ಮೈಂಡ್ ಸೆಟ್ ಹೆಂಗ್ ತಿಕ್ಕೋತೀರಿ? ನೀವು ಮಾಡ್ಬೋದೇನಪ್ಪ, ನೀವು ಸ್ಟೇಜ್ ಕರೇಜ್ ಕೊಡ್ಬೋದೇನ ಅನ್ನೋದ. ಸ್ಕ್ರಿಪ್ಟ್ ಕೇಳ್ತಾರೆ, ನಿನ್ ಸ್ಕ್ರಿಪ್ಟ್ ಐತಲ್ಪ, ನೀ ಹೆಂಗ್ ಡೆಲಿವರಿ ಮಾಡ್ತೀನಿ ನಾವು, ನಿನ್ ಸ್ಪೀಚ್ ಡೆಲಿವರಿನ್ಸ್ ಹೆಂಗೈತಿ, ನಿಂದ ಆಕ್ಷನ್ಸ್ ಹೆಂಗಿರ್ತಾವ. ಈಗ ಸ್ಟ್ಯಾಂಡ್ ಅಪ್ ಕಾಮಿಡಿ ಹಿಂಗ ಅಟೆನ್ಷನ್ ಸಾವಧಾನದಿಂದ ನಿಂತ್ಕೊಂಡು ಮಾಡಿದ್ರೆ ನಡೆಯಂಗಿಲ್ಲ. ನಿನ್ನನ್ನು ನೀನು ತೊಡಗಿಸ್ಕೊಳ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ವಾದಿರಾಜ್ ಅವ್ರ ರೀಲ್ಸ್ನಾಗೆಲ್ಲ ಗೊತ್ತಾಗ್ತತಿ. ಅವ್ರೊಳಗೆಲ್ಲ ಹೆಂಗ್ ಬರ್ತಾವ ಅಂದ್ರೆ ಆಕ್ಷನ್ಸ್, ಫುಲ್ ಆಕ್ಷನ್ಸ್ ಇರ್ತಾವ್ರಿ. ಒಂದು ಫುಲ್ ನ್ಯಾಚುರಲ್ ಫೀಲ್ ಇರ್ತೈತಿ. ಜನಕ್ಕೆ ಕುಂತಂಗ ಅನಿಸ್ಬೇಕು ದಟ್ಕಿ ಇವಂದ್ ಇದಪ್ಪ, ಇವನ ಫೀಲ್ ಆಗಿರ್ಬೇಕು. ಕ್ಯಾರೆಕ್ಟರ್ ಒಳಗ ಅವ್ರು ಇನ್ವಾಲ್ವ್ ಆಗ್ಬೇಕು. ಈಗ ನಂದು ಸ್ಟ್ಯಾಂಡ್ ಅಪ್ ಒಳಗ್ರಿ ನಾ ಹುಡುಗಿ ವಾಯ್ಸ್ ತಗೊಂತೀನಿ, ಹುಡುಗಿ ತರ ನಿಲ್ಬೇಕು, ಹಿಂಗ್ ಕೈ ಹಿಂಗ್ ಮಾಡಿ ನಿಲ್ಬೇಕ್ರಿ. ಅವಾಗ ಏನಾಗ್ತತಿ, ಹುಡುಗರಿಗೆ ಹೇಳ್ದ ಹೌದು ನೋಡಪ್ಪ. ಅವಾಗ ನನಗಲ್ಲಿ ಅಸಹ್ಯ ಆಗವಂತೈತಿ ಅನ್ನಂಗಿಲ್ರಿ, ನನಗೆ ಅಸಹ್ಯ ಅಂತಲ್ಲ, ಅವ್ನು ನಗಬೇಕು, ಮುಗೀತು. ಸೊ ಈಗ ಏನ್ ಬರ್ತಾನ ಅವ್ನು ಹೇಳ್ತೇವೆ, ಇಲ್ಲಪ್ಪ ಹಿಂಗೆ ಮಾಡ್ಬೇಕು, ಆಮೇಲೆ ಗ್ಯಾಪ್ ಕೊಡ್ಬೇಕು. ಈಗ ನೀನ್ ನಗ್ಲಿಲ್ಲ ಅಂದ್ರೆ ನೀ ಫುಲ್ ನರ್ವಸ್ ಆಗ್ಬಿಡ್ತಿ. ನಗ್ಲಿಲ್ಲಲ್ಪ, ನಂದು ಇದ ಮೇನ್ ಪಾಯಿಂಟ್ ಇತ್ತು, ಮತ್ ಇಮಿಡಿಯೇಟ್ಲಿ ಬರೋರು ಇಂಪ್ರೂವೈಸೇಷನ್ ಅಲ್ಲೇ ಆಗ್ಬೇಕು. ನಾವು ಅದ ವರ್ಕ್ಶಾಪ್ ಮಾಡ್ಬೇಕಂತ ಪ್ಲಾನ್ ಐತಿ, ಮೋಟಿವೇಟ್ ಕೊಂಡು ಅದ್ ಮಾಡ್ಬೇಕಂತ ಪ್ಲಾನ್ ಐತ್ರಿ. ಬಿಟ್ರ ಮತ್ತೆ ಏನಷ್ಟೇನು ಬೇರೆ ಪ್ಲಾನ್ಸ್ ಏನ್ ಇಟ್ಕೊಂಡಿಲ್ಲ ಸದ್ಯಕ್ಕೆ ಶೋಸ್ ಮಾಡ್ಬೇಕು ಅಷ್ಟೇ ಐತ್ರಿ. ಸೊ ನೆಕ್ಸ್ಟ್ ಇನ್ನೊಂದ್ ಏನಂತಂದ್ರ ಡಬಲ್ ಮೀನಿಂಗ್ಸ್ ಯೂಸ್ ಮಾಡ್ತೀರಿ? ಸ್ಟ್ಯಾಂಡ್ ಅಪ್ ಅಲ್ಲ ನಿಮ್ದಂತಲ್ಲ, ಜನರಲಿ ಐ ಆಮ್ ಟಾಕಿಂಗ್. ಡಬಲ್ ಮೀನಿಂಗ್ ಯೂಸ್ ಮಾಡಿ ಮಂದಿಗೆ ಅದೊಂದು ಹೈಪ್ ಕೊಡ್ತಾರ. ಅಂದ್ರ ಅವ್ರನ್ನ ನಗ್ಸಾಕ ಏನೋ ಒಂದ್ ಅಂತಾರ, ಅದ ಅಲ್ಲೇ ಲೇಡೀಸ್ ಇರ್ತಾರ, ಜೆಂಟ್ಸ್ ಇರ್ತಾರ, ಸಣ್ಣ ಹುಡುಗರು ಇರ್ತಾರ, ಅಡಲ್ಟ್ ಥಿಂಗ್ ನೀವು ಡೆಲಿವರ್ ಮಾಡುವಾಗ. ಸೊ ಹಳ್ಳಿ ಕಡೆ ಶೋಸಿಗೆ ಹೋಗ್ತೀವಿ ಅಂಡ್ ಕಾಲೇಜ್ ಶೋಸ್ ಹೋಗ್ತೀವಿ. ಕಾಲೇಜ್ ಶೋಸ್ ಹೋದಾಗ ಆಬ್ವಿಯಸ್ಲಿ ಲೆಕ್ಚರ್ಸ್ ಮುಂದಿರ್ತಾರೆ.
ಅಂಡ್ ನಾವ್ ಕಲಿಸಿದಂತ ಗುರುಗಳ ಮುಂದೆ ನಿಂತ್ಕೊಂಡು ನಾವ್ ಆತರ ಡಬಲ್ ಮೀನಿಂಗ್ ಮಾತಾಡಕತ್ತಂದ್ರೆ ಇಲ್ಲ ಹಂಗಲ್ಲ. ಇದ್ರಲ್ಲಿ ನಾ ಇವಾಗ ಸೋಷಿಯಲ್ ಮೀಡಿಯಾನ ನೋಡಿದ್ರಿಂದ ಆಗಿರ್ಬೋದು. ಸೊ ಅದು ಹೆಂಗ್ ಮೋಟಿವ್ ಈಗ ಹೆಂಗೈತಂದ್ರೆ ಈಗ ಅದೇ ಹೇಳ್ತೇವೆ, ನೀವು ಕೇಳಿದ ಕ್ವಶನ್ ಚಲೋ ಐತಿ. ಈಗ ನಮ್ಮ ಹುಡುಗರು ಸ್ಟ್ಯಾಂಡ್ ಅಪ್ ಮಾಡ್ತೇವೆ ಅಂದಾಗ 18+ ಮಾತಾಡಿದ್ರ ನಮ್ಗೆ ಕ್ಲಿಕ್ ಆಗ್ತೈತಿ. ಬಿಕಾಸ್ ಬೆಂಗಳೂರು ಸೈಡ್ ಎಲ್ಲ ಹಂಗೆ ಅಂತೈತಿ. ಈಗೆಲ್ಲ ನಾವು ಯೂಟ್ಯೂಬ್ ವಿಡಿಯೋ ನೋಡಿದಾಗ ಅಮ್ಮನಕ್ಕ ನಮ್ಮ ಸೈಡ್ ಬೈಗಳ ಒಂದು ಸಂಸ್ಕೃತಿ, ನಾವು ಅದನ್ನ ಹೇಳ್ತೇವೆ. ನಾವೊಂದು ಇಮೋಷನ್ ಅಪ್ಪ ಅದು, ಲ್ಯಾಂಗ್ವೇಜ್ ಆಗ್ಬಿಡ್ತಾರಿ ಅಲ್ಲಿ ಜನ. ಈಗ ಮಳಿ ಬಂತಂದ್ರೆ ಏನಪ್ಪಾ ಆಗೋದಿಲ್ಲ. ಈಗ ಅಲ್ಲಿ ಯಾರ ಬಂದ ಈಗ ಇಲ್ಲಿ ಯಾರ ಬಂದ್ರ ಅಂತಿಕೋರಿ, ಬಂದ್ ನೋಡ್ಪ ಸುಳೆ ಮಗ ಇವಂದ ಹೋದ್ ನೋಡ್ಲಿಪ್ಪ ಸುಳೆ ಮಗ ಚಲೋ ಬೈತ. ಸೊ ಹಿಂಗಿದ್ದಾಗ 18+ ಕಂಟೆಂಟ್ ಅಂದಾಗ ಹಾಕತೈತಿ. ಈಗ ನಂದ ಸ್ಟ್ಯಾಂಡ್ ಅಪ್ ಸ್ಕ್ರಿಪ್ಟ್ ಒಳಗೂ ನಂದು ಐತ್ರಿ. ನಂದು ಹೆಂಗೈತಿ, ಫಿಮೇಲ್ ವಾಯ್ಸ್ ಮಾಡ್ಯುಲೇಷನ್ ಐತಿ ನಂದ್ರ ಒಳಗೆ. ಸೊ ಈಗ ಹೆಣ್ಮಕ್ಳು ಹೆಂಗ್ ಮಾತಾಡ್ತಾರ, ಹಾಲೆ ಬಾಲೆ, ಸೊ ಇದೈತಿ. ಸೊ ಇದನ್ನ ಇದಕ್ಕೆ ಯೂಸ್ ಮಾಡ್ತೀನಿ ಮೇನ್ ನಗ್ಸಾಕ. ಇದು ಬಿಟ್ರೆ ಇದ್ರ ಒಳಗೆ ನಾ 18+ ಅಂದ್ರೆ ಅದು ನಂದು ಡ್ರಾಬ್ಯಾಕ್ ಆಗ್ತೈತಿ. ಅಂಡ್ ಸೆಕೆಂಡ್ ಥಿಂಗ್, ನಾವು ಒಂದೇ ಯೋಚನೆ ಮಾಡ್ತೀವಿ, ನೆಕ್ಸ್ಟ್ ಟೈಮ್ ಅವ್ರು ನಮ್ಗೆ ಕರಿಬೇಕು. ಮಾಸ್ತರ್ಗಳು ಕರಿಬೇಕು, ಕರೆಸ್ತು ಹುಡುಗರಿಗೆ ಬೈಬಾರ್ದ. ಎಂತಾರ ಕರಿಸಿದ್ರಲ್ಲಿ ನಿಮ್ಮ ಅಪ್ಪರ ಅವ್ರೆಲ್ಲ ಏನು ಹೊಲ್ಸೋಗ್ಸ್ ಮಾತಾಡೋದು ಹಂಗಿಲ್ಲ. ಈಗ ನಾವು ಮಾಡಿದ್ ಮುಂದೆ ಇರ್ತದಲ್ಲ, ಅವ್ರು ಸರ್ ನಗ್ತಿರ್ತಾರ, ಚಂದ ಮಾತಾಡ್ತಿಪ್ಪ, ಇನ್ನೊಮ್ಮೆ ಮಾತಾಡ, ಆ ಹುಡುಗಿ ವಯಸ್ಸು ಇನ್ನೊಮ್ಮೆ ಮಾತಾಡ. ಸೊ ಅಷ್ಟೇ ಸಾಕು ಸರ್. ನಾ 18+ ಮಾತಾಡಬೇಡ ಅನ್ನಂಗಿಲ್ಲ, ನೀ ಮಾತಾಡ, ನಿಂದು ಕಂಟೆಂಟ್ ನೀ 18+ ಮಾತಾಡ, ಬಟ್ ಅದನ್ನ ಬಂಡವಾಳ ಮಾಡ್ಕೋಬೇಡ. ಯಾಕಂದ್ರೆ ಈಗ ಹೇಳ್ತಾನಲ್ರಿ, 18+ ಇಲ್ದ ಏನು ನಡೆಯಂಗಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಾರ. ಎಲ್ಲರೂ ಗಂಗಾವತಿ ಪ್ರಾಣೇಶ್ವರ ಆಗಬರಲ್ಲ, ಬಸವರಾಜ್ ಮಾಮನಿ ಆಗಬರಲ್ಲ, ನರಸಿಂಹ ಜೋಶಿ ಆಗಬರಲ್ಲ. ಅವ್ರೊಂಥರ ಹೆಂಗ ಟಿಪಿಕಲ್ ಉತ್ತರ ಕರ್ನಾಟಕ ಟಿಪಿಕಲ್ ಮಾಡ್ತಾರ ಅವ್ರ, ಅಲ್ಲಿ ಏನ್ ನಡೆದಿರ್ತೀರಿ ಇನ್ಸಿಡೆಂಟ್. ಬಟ್ ಅವ್ರ ಮತ್ತ ಇನ್ನೊಂದೇನ ಕಮರ್ಷಿಯಲ್ ಆಗಿ ಏನು ಮಾಡ್ತಾರೆ. ಅಂಡ್ ನಿಮ್ಗೆ ಗೊತ್ತ್ರಿ, ಗಂಗಾವತಿ ಪ್ರಾಣೇಶ್ ಅವ್ರದ್ದು ವಿಡಿಯೋ ಒಳಗೂ ನಮ್ಗೆ 18+ ಸಿಗ್ತಾವ, ಬಟ್ ಹೇಳೋ ರೀತಿ ಬೇರೆ ಇರ್ತದೆ. ವೇ ಆಫ್ ಟಾಕಿಂಗ್ ಅವ್ರದ್ದು ಬೇರೆ ಆಗ್ತದೆ. ಹೇಳಬೇಕಲ್ಲ ಅನ್ನೋದಕ್ಕೆ ಪೂರಾ ಓಪನ್ ಮೌತ್ ಕೊಟ್ಬಿಡ್ತಾರೆ. ಸೊ ಅಲ್ಲಿ ಆಡಿಯನ್ಸ್ ಅಂದ್ಮೇಲೆ ಎಲ್ಲಾ ರೀತಿ ಇರ್ತಾರಲ್ಲಿ. ಲೈಕ್ ಒಬ್ರು ಅದನ್ನ ಚಲೋ ತಗೊಳೋರು ಇರ್ತಾರೋ, ಒಬ್ರು ಕೆಟ್ಟ ತಗೊಳೋರು ಇರ್ತಾರೋ, ಒಬ್ರು ಅನ್ಕೊಳ್ಳೋರು ಇರ್ತಾರ. ಲೈಕ್ ಯಾಕಾರ ಬಂದಿಪ್ಪ ಇಲ್ಲ ಅನ್ನೋ ಹಂಗೂ ಆಗ್ಬಿಡ್ತೈತೆ. ಹುಬ್ಳಿ ಶೋ ಮಾಡಿದಾಗ ಫಸ್ಟ್ ಹೋದಾಗ ಆಡಿಯನ್ಸ್ ನಮ್ಮ ಮನ್ಯಾಗ ಕುಂತಾರ್ರಿ, ನಮ್ಮ ಮಮ್ಮಿ ಹಿಂಗ್ ಕೆಳಗೆ ಹಿಡಿದವ್ರು ಹಿಂಗ್ ಮ್ಯಾಲೆ ಎತ್ತಿಲ್ಲ, ಪೂರಾ ಶೋ ಮುಗಿಬಿಟ್ಟದ ಅವ್ರದ್ದು. ಶೋ ಮುಗಿದೈತಿ, ಸಿಂಪಲ್. ಶೋ ಮುಗಿಸಿ ನಾವು ನೈಟ್ ದಿವ್ಸ ಮನೆಗೆ ಹೋಗಿವಿ. ಅಭಯ ಮನೆಗೆ ಅವ್ ಹೋಗ್ಯಾನ, ನೆಕ್ಸ್ಟ್ ಡೇ ಹೋಗ್ಯಾನ, ನಾವು ನೈಟ್ ಹೋಗಿಲ್ಲ. ನೆಕ್ಸ್ಟ್ ದಿವ್ಸ ಮನೆಗೆ ಹೋಗಿವಿ. ನಮ್ಮ ಅಪ್ಪಾಜಿ ಕಡೆಯಿಂದ ಒಂದು ಲುಕ್, ಇಬ್ರೇನೋ ಚಲೋ ಮಾತಾಡಿದ್ರ, ಇನ್ನೊಬ್ಬ ಇದ್ದಲ್ಲವ ಬರ್ರಿ ಬೈಕೋತಾನ, ಬರೇ ಬೈಯಾಕತ್ತಾನ, ಏನ್ ಮಾಡಾಕತ್ತೀನಿ ಇಲ್ಲ ಪೂಜೆ ಅದ ಲ್ಯಾಂಗ್ವೇಜ್ ಕಲ್ಚರ್ ಹಂಗೈತಿ ಅಲ್ಲೇ. ಅವ್ರು ಚಲೋ ಮಾಡ ಅಲ್ಲ, ಆ ಸೊಳೆ ಮಗ ಏನ್ ಮಾತಾಡೋಣ. ಫಸ್ಟ್ ಆಫ್ ಆಲ್ ನಮ್ ಕಡೆ ಅದು ಕನೆಕ್ಟ್ ಆಗ್ಬಿಟ್ಟಾರ. ಅಂಡ್ ಅವ್ರದ್ದು ಲ್ಯಾಂಗ್ವೇಜ್, ಸೌತ್ ಸೈಡ್ ಲ್ಯಾಂಗ್ವೇಜಿಗೆ ಅವ್ರದ್ದು ಬೇರೆ ಅದ ಮಾತಾಡಕೊಂಡ್ ನಿಂತು ಬಿಟ್ಟಿದ್ರು. ಹಂಗಿದ್ದಾಗ ನಮ್ಗೆ ಬಯಕ್ ಚಲೋ ಮಾಡ್ಬಿಟ್ರಿ. ಅವ್ರ ಇಬ್ಬರದೇನೋ ಸ್ವಲ್ಪ ಚಲೋ ಐತ. ಅವ್ರ ಉತ್ತರ ಕರ್ನಾಟಕ ಭಾಷೆದಾಗ ಮಾತಾಡಿದ್ರೆ ಮಸ್ತ್ ಬೈದ್ರ ಹೇಳಿದ್ದಲ್ಲ ಇವ್ ಬೈದ್ನಲ್ಲ, ಇದು ಚಲೋ ಬೈಲಿಲ್ಲ ಅಂತಾರ. ಬಿಕಾಸ್ ನಮ್ ಲ್ಯಾಂಗ್ವೇಜಿಗೆ ನಮ್ಗೆ ಸೆಟ್ ಆಗ್ಬಿಡ್ತಾರ್ರಿ. ಬೇರೆ ಕಡೆಯಿಂದ ನಾವು ಆಡಿಯನ್ಸ್ ಕರ್ಕೊಂಡ್ ಅಥವಾ ನಾ ಯಾರನ್ನೊಬ್ಬ ಕರ್ಕೊಂಡ್ ಬಂದು ಪರ್ಫಾರ್ಮ್ ಮಾಡಿಸ್ತೇನೆ ಅಂತಂದಾಗ ಅಲ್ಲಿ ಸ್ವಲ್ಪ ಕನೆಕ್ಟ್ ಆಗೋದ ಡಿಲೇ ಆಗ್ತೈತಿ. ಸೊ ಅದಕ್ಕೆ ನಾವ್ ಹೇಳ್ತೇವಲ್ಲ, 3 ಆರ್ಟಿಸ್ಟ್ ಅಥವಾ 2 ಆರ್ಟಿಸ್ಟ್ ಇದಕ್ಕೆ ಹಾಕ್ತೇವೆ ಅಂದಾಗ ಒಂದು ಸಕ್ಸಸ್ ಆಗಿಲ್ಲ, ಇನ್ನೊಬ್ಬ ಹೈಪ್ ನೆಬಿಸ್ಬಿಡ್ತೇವೆ. ಅಂಡ್ ಲಾಸ್ಟಿಗೆ ಯಾರನ್ನ ಹಾಕ್ಬೇಕು ಯಾರು ಬಿಡ್ಬೇಕು ಅದು ಅವ್ರ ಮೇಲೆ ಬಿಡ್ತೇವೆ ನಾವು. ನೀವು 1ನೇಗೆ ಹೋಗ್ತೀರಾ, 2ನೇಗೆ ಹೋಗ್ತೀರಾ, 3ನೇಗೆ ಹೋಗ್ತೀರಾ, ನಿಮ್ಮ ಮೇಲೆ ಬಿಟ್ಟಿತ್ತು. ನಾವೇನು ಯಾರನ್ನೂ ಫೋರ್ಸ್ ಮಾಡಂಗೆ ಬೈ ನೀವು 1ನೇಗೆ ಹೋಗಿ 2ನೇಗೆ, ನಮ್ ಕಡೆ ರೈಟ್ ಕರ್ಕೊಂಡ್ ಬಂದ್ ಕುಂದ್ರಿಸಿ ಯಾವಾಗ ಹೋಗ್ರಿ ಒಟ್ ನಮ್ ಶೋ ಮಾಡ್ಕೊಡ್ರಿ ಅಷ್ಟೇ. ಕೇಳಲ್ಲ ಲಾಸ್ಟಿಗೆ ನೀವು ಮಾಡ್ಲಿಲ್ಲ ಅಂತ ಜನ ನಮ್ ಕೇಳಲ್ಲ, ಯಾರೋ ಬಂದಿದ್ದಂತೂ ಬರ್ಲಿಲ್ಲ ಲಾಸ್ಟ್ ಮಟ್ಟ ಅಂತ ಅಂದ್ಬಿಟ್ರೆ. ಸೊ ನೆಕ್ಸ್ಟ್ ಟೈಮ್ ನೀವು ಶೋ ಮಾಡಕ್ ಹೋದಾಗ ಜನ ಅದಂತಾರ, ಇಲ್ಲೋ ಲಾಸ್ಟ್ ಟೈಮ್ ಅಲ್ಲಿ ಹುಬ್ಬಳ್ಳಿ ಹೆಂಗಾಗಿತ್ತು, ಬರ್ತಾನೆ ಅಂತ ಬರ್ಲಿಲ್ಲ ಲಾಸ್ಟಿಗೆ. ಸೊ ಈ ರೀತಿ ಐತ್ ಸರ್. 18+ ಕಂಟೆಂಟ್ ಬಂಡವಾಳ ಆಗ್ಬಾರ್ದು ಅಂತ ನಂದು ಏನೈತಿ. ಅಂಡ್ ಇವನ್ ಈಗ ಪ್ರಮೋಷನ್ಸ್ ಬಗ್ಗೆನೂ ಈಗ ನೋಡ್ತಿರಲ್ಲ, ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ಸ್. ನಾನು ಹೇಳ್ತೇನೆ, ಈಗ ನನ್ನ ಚಿಲ್ಗುರಿಗೂ ಸ್ಟಾರ್ಟಿಂಗ್ ಇನ್ವೆಸ್ಟರ್ಸ್ ಬೆಟ್ಟಿಂಗ್ ಆ್ಯಪ್ದವ್ರು ಇದ್ರು, ಗೋವಾ ಕ್ಯಾಸಿನೋದವರೆಲ್ಲ ಇದ್ರು ಸರ್. ನಾನು ಸೊ ನಮ್ಗೆ ಅದು ಅವೇರ್ನೆಸ್ ಆಯ್ತಿದ್ದಿಲ್ಲ. ಬಟ್ ಈಗ ಎಲ್ಲರೂ ಅವೇರ್ನೆಸ್ ಮಾಡಿದಾಗ ದಟ್ ಓಕೆ ನಾವು ಸೈಡ್ ಸರ್ಬಿಟ್ವಿ. ಈಗ ನಮ್ಮ ಕಂಪ್ನಿಗೆ ಹಾರ್ಮ್ ಆಗಂಗಿಲ್ಲ, ಬಿಕಾಸ್ ವಿ ಆರ್ ಎಂಟರ್ಟೈನ್ಮೆಂಟ್ ಫೀಲ್ಡ್. ನಾವು ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡ್ತೇವೆ, ನಾವು ರೊಕ್ಕ ಇಲ್ಲಿಂದ ತರ್ತೇವೆ, ಹೆಂಗೆ ಹಾಕ್ತೇವೆ ಅದು ನಿಮ್ಗೆ ಸಂಬಂಧ ಇರಂಗಿಲ್ಲ. ನಿಮಗೇನಪ್ಪ ಆ ಸ್ಟ್ಯಾಂಡ್ ಅಪ್ ಕಾಮಿಡಿ ನೋಡಕ್ ಬಂದಿರ್ತೀರಿ, ಅವ್ನು ನೋಡ್ತೀವಿ. ಬಟ್ ಆರ್ಟಿಸ್ಟಿಗೆ ಹಾರ್ಮ್ ಆಗ್ಬಾರ್ದು. ಯಾಕಂದ್ರೆ ಆರ್ಟಿಸ್ಟ್ ನಮಗೆ ಲಾಸ್ಟಿಗೆ, ನನಗೇನೀಗ ಆರ್ಟಿಸ್ಟ್ ಫೇಮ್ ಎಲ್ಲೋ ಆಗ್ಬಾರ್ದು. ಯಾಕಂದ್ರೆ ಈಗ ನಾವು ಪ್ರಮೋಷನ್ ಮಾಡ್ತೇವೆ ಅಂದಾಗ ಅವ್ರು ಅಂಡ್ ಸೆಕೆಂಡ್ ಥಿಂಗ್ಸ್ ಬಂಡವಾಳ ಆಗ್ದವ್ರು ಅದನ್ನ ಕೇಳ್ತಾರೆ, ನಂಗೆ ಒಂದು ಆರ್ಟಿಸ್ಟ್ ಕಡೆಯಿಂದ ಒಂದು ಫೋಟೋ ಬೇಕದು, ನಂದು ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಕವರ್ ಆಗೋದು ಹಿಂಗೆ ಬೇಕು. ನಾನು ಅಂತಾನೆ, ಪ್ರಮೋಷನ್ ಮಾಡ್ರಿ ಮಾಡಿದ್ರು ಮಾಡಬೇಡ್ರಿ. ಬಟ್ ದ ಥಿಂಗ್ ಈಸ್, ನಾ ಯಾರೋ ಅಲ್ಲ ನಿಮ್ಗೆ ಮಾಡಬೇಡ ಅಂತ ಹೇಳಕ್ಕಲ್ಲ. ಸೆಕೆಂಡ್ ಥಿಂಗ್, ನಿಮ್ಮ ತಲೆಗೆ ಬುದ್ಧಿ ಇದ್ರೆ ಮಾಡಂಗಿಲ್ಲ.
ಮನ್ಯಾಗ ಏನ್ರ ಈಗ ರೊಕ್ಕ ಭಾಳ ಆಗಿದ್ರಪ್ಪ ನಮಗೂ ಸ್ವಲ್ಪ ಕೊಡ್ರಿ, ನಾವು ಶೇರ್ ಹಾಕೋಣಂತ, ಡಬಲ್ ಮಾಡೋಣಂತ ಮತ್ತೆ. ಸೊ ಪ್ರಮೋಷನ್ಸ್ ಬಂದಿರ್ತದ ನಮ್ದು ಚಿಲ್ಗುರು ಒಳಗೆ. ಬೆಟ್ಟಿಂಗ್ ಪ್ರಮೋಷನ್ಸ್ ಅವರಾಗ್ಲಿ ಅವ್ರಾಗ್ಲಿ ನಾವು ಇಷ್ಟು ಕೊಡ್ತೀವಿ. ಈಗ ನಾನು ಹೊರಗಡೆ 10 ಮಂದಿಗೆ ಸ್ಪಾನ್ಸರ್ ಕೇಳಕ್ಕಿಲ್ಲ, ಅಲ್ಲಿ ಒಬ್ಬರುಗಡೆ ಸ್ಪಾನ್ಸರ್ ಕೇಳಿ 10 ಲಕ್ಷ 20 ಲಕ್ಷ ಕೊಡ್ತಾರೆ ಸರ್. ನಾವು ಬೇರೆ ಒಂದು ಇವೆಂಟ್ ಮಾಡಿದಾಗ 10 ಲಕ್ಷ 20 ಲಕ್ಷ ನಮ್ಗೆ ಬರ್ತೈತಿ. ಬಟ್ ಅಗೇನ್ ಅಷ್ಟದ ರೊಕ್ಕ ಇಟ್ಕೊಂಡು ಅದು ಮಾಡಿದ್ರೆ ಅದು ಹೆಸರು ಒಂದ್ಸಲ ಹಾಳಾಯ್ತು. ಎಷ್ಟೋ ಮಂದಿಗೆ ಸ್ಟಾಪ್ ಬೆಟ್ಟಿಂಗ್ ಆಪ್ ಪ್ರಮೋಷನ್ಸ್ ಅಂತೆಲ್ಲ ಹೇಳಿದ್ರು. ನಮ್ ಸಪೋರ್ಟ್ ಅಂತೂ ಐದ್ ಬಿಡ್ರಿ, ಅದಕ್ಕೇನಿಲ್ಲ. ಬಟ್ ದ ಥಿಂಗ್ ಇಸ್ ನಾವೇ ಟ್ರೋಲ್ ಪೇಜ್ ಮೀಮ್ ಪೇಜ್ ನಾವು ಇದು ಅಡ್ಮಿಟ್ಸ್ ಇದ್ದಾಗ ನಾವೇ ಹೇಳ್ತೀವಿ ದಟ್ ಪ್ರಮೋಟ್ ಮಾಡ್ಬೇಡ್ರಿ, ಅಂಡ್ ಇನ್ ರಿಟರ್ನ್ಸ್ ನಾವ್ ಅದನ್ನ ಮಾಡಕತ್ತೀವಿ ಅಂತಂದ್ರೆ ಜನಕ್ಕೊಂದು ತಪ್ಪು ಮೆಸೇಜ್ ಹೋಗ್ತೈತಿ. ನಾವು ಮಾಡಿವಿ, ನಾವು ಮಾಡಿಲ್ಲ ಅನ್ನಂಗಿಲ್ಲ. ನಾವು ಬೆಟ್ಟಿಂಗ್ ಆಪ್ ಪ್ರಮೋಷನ್ಸ್ ಎಲ್ಲ ನಾವು ಪ್ರಮೋಟ್ ಮಾಡಿದೇವಿ, ನಮ್ದು ಶೂಸ್ ಒಳಗೆಲ್ಲ ಮಾಡಿದ್ ನಾವು ಚಿಲುಗುರು. ಬಟ್ ಆ ರಿಯಲೈಸೇಷನ್ ಆದ್ಮ್ಯಾಗ ಸೊ ಅಲ್ಲಿಂದ ಸ್ಟಾಪ್ ಮಾಡಿ ಏನಂತಾರ, ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿದಡಿಯೋನು ಮನುಜ ಅಷ್ಟು ಮಾಡ್ಕೊಂಡು. ಈಗ ಪ್ರಮೋಷನ್ಸ್ ಯಾವ್ದೋ ರೀತಿಯಾದಂತ ಇಲ್ಲಿಗಲ್ ಪ್ರಮೋಷನ್ಸ್ ಯಾವ್ದು ರೀತಿನೂ ಮಾಡಂಗಿಲ್ಲ ಸರ್. ಈಗ ಅದಲ್ಲ ಕ್ಯಾಸಿನೋದವ್ರು ನಾವು ಒಂದ್ ಹೇಳಿದ್ರ 10 ಲಕ್ಷ ನಂಗೊಂದು ಬರೀ ಒಂದ್ ಮಾತಿಗೆ ಆಗ್ತದೆ ಸರ್. ಏನ್ ನಿಂಗೆ ಸೆಕ್ಯೂರಿಟಿ ಬೇಡ, ಏನು ಬೇಡ, ಅಕೌಂಟ್ ನಂಬರ್ ಕೊಡಿ, ಅಗ್ರಿಮೆಂಟ್ ಇಲ್ಲ, ಏನಿಲ್ಲ ಸರ್. ಇನ್ ರಿಟರ್ನ್ಸ್ ಅವ್ರಿಗೆ ಏನು ಬೇಡ್ರಿ, ಅವ್ರಿಗೊಂದು ಬ್ಯಾನರ್ ಇಡ್ಬೇಕಷ್ಟೇ. ಬ್ಯಾನರ್ ವಿತ್ ಆಟ ಇದು. ಈಗ ನೀವು ಹೊರಗಡೆ ಪಬ್ಲಿಸಿಟಿ ಮಾಡಿದಾಗ ಅಲ್ಲಿ ಮೇಲ್ಗಡೆ ಒಂದು ಹಾಕ್ಸ್ಬೇಕು, ಗೇಮ್ಸ್ ಅಂತ ಹೇಳಿ, ಗೇಮ್ಸ್ XYZ ಗೇಮ್ಸ್ ಅಂತ ಹಾಕ್ಸ್ಬಿಟ್ರೆ ಸಾಕು ಸರ್. ಒಂದು ಲೋಗೋ, ಒಂದು ಬ್ಯಾನರ್, ಇಷ್ಟ ಸಾಕು ಸರ್. ಯಾರು ಕೊಡ್ತಾರೆ ಸರ್ ನಿಮಗೆ ಒಂದು ಲೋಗೋ, ಒಂದು ಬ್ಯಾನರ್ 10 ಲಕ್ಷ ಯಾರು ಕೊಡ್ತಾರೆ? ಬಟ್ ಅಲ್ಲಿ ಲೋಕಲ್ ಇದ್ದಾಗ ನಮ್ಗೆ ನಡೆಯಂಗಿಲ್ಲ ಅಲ್ರಿ. ಸೊ ಇರ್ಲಪ್ಪ ನಡೆಯೋನು, ಗೋವಾದಾಗ ಇವೆಂಟ್ ಮಾಡಿದಾಗ ಕರಿತೀವಿ ಸರ್, ಬರ್ರಿ ಅಂತ ಹೇಳಿ. ಸೊ ನೀವು ಒಂದು ಶೋ ಮಾಡ್ಬೇಕಂತಂದ್ರ ಅದಕ್ಕಾದಂತ ಒಂದು ಪಬ್ಲಿಸಿಟಿ ಬರುತ್ತೆ, ಅದಕ್ಕೆ ಹೆಂಗ್ ಪ್ರಿಪೇರ್ ಆಗ್ಬೇಕು? ಹೋಮ್ ಟು ಹೋಮ್ ಪಬ್ಲಿಸಿಟಿ ಇರ್ತದೆ ಸರ್. ನ್ಯೂಸ್ ಪೇಪರ್ಸ್ ಒಳಗ ಅದ್ ಹಾಕೋದ, ಕಾರ್ಪೊರೇಷನ್ ಇಂದ ಪರ್ಮಿಷನ್ ತಗೊಂಡು ಮುನ್ಸಿಪಲ್ ಕಾರ್ಪೊರೇಷನ್ ಇಂದ ಬ್ಯಾನರ್ಸ್ ಕಟ್ಟಿಸ್ಕೋದು, ಅಂಡ್ ನಮ್ ಸೋಷಿಯಲ್ ಮೀಡಿಯಾದಿಂದ ಆರ್ಟಿಸ್ಟ್ಗಳ ಕಡೆ ಟ್ರೋಲ್ ಪೇಜಸ್ ನಾವೇ ಇದೀವಿ. ಸೊ ನಮ್ ಕಡೆ ಅಂತ ಪ್ರಮೋಷನ್ಸ್ ಪೋಸ್ಟರ್ಸ್ ಆಗ್ಲಿ ಮಾಡ್ತೀವಿ ಸರ್. ಹೆಂಗಂಗೋ ಮಾಡ್ತೀವಿ. ಲಾಸ್ಟಿಗೆ ಹೆಂಗೋ ಬರ್ತಾರ ಆಯ್ತನಲ್ಲ, ಒಬ್ನ 100 ಟಿಕೆಟ್ ತಗೊಳಂಗೋದನ್ರಿ, ಒಬ್ನ 200 ಟಿಕೆಟ್ ತಗೊಳಂಗೋದ. ನಮ್ಗೆ ಈ ಟ್ವಿನ್ ಸಿಟಿ ರೈಡರ್ಸ್ ಕ್ಲಬ್ ಅಂತ ಒಂದು ಕ್ಲಬ್ ಐತಿ, ಬೈಕರ್ಸ್. ಹಿಂಗೆ ಕೆಫೆದವ್ರದ್ದು ಒಂದು ಐತಿ, ಈ ಆಮೇಲೆ ಫುಡ್ ಪ್ಲೇಯರ್ಸ್ ಒಂದು ಕ್ಲಬ್ ಇರ್ತೈತಿ. ಸೊ ಡ್ರೈವಿಂಗ್ ಕ್ಲಬ್ ಎಲ್ಲ ಒಂದ್ ರೀತಿ ಕ್ಲಬ್ಸ್ ಇರ್ತಾವ. ಸೊ ಆ ಕ್ಲಬ್ ಹೆಡ್ಗಳಿಗೆಲ್ಲ ಭೇಟಿಯಾಗಿ ಅವ್ರಿಗೆ ಹಿಂಗ ಪಬ್ಲಿಸಿಟಿ ಮಾಡಿಸಿ. ಈಗ ಸುಶಾಂತ್ ಸರ್ ಅವ್ರಿಗೆ ಡ್ಯಾನ್ಸ್ ಅಕಾಡೆಮಿ ಇಂಥ ಡ್ಯಾನ್ಸ್ ಸ್ಟುಡಿಯೋಗೆ ಹೋಗಿ ಅಲ್ಲಿ ಒಂದೊಂದು ಡ್ಯಾನ್ಸಿಗೆ ಹೋದ್ರು ಒಂದು 10 ಟಿಕೆಟ್ಸ್ ಹೋದ್ರು, ನಂಗೆ ಒಂದು 10 ಡ್ಯಾನ್ಸ್ ಕ್ಲಬ್ಗೆ ಹೋದ್ರು ಕೂಡ ನಾನು 100 ಟಿಕೆಟ್ ಅಲ್ಲೇ ಸೇರೋ. ಅಂಡ್ ಮೋರ್ ಓವರ್ ನಮಗ ಮೇನ್ ಆಡಿಯನ್ಸ್ ಅಂದ್ರೆ ಸರ್ ಕಾಲೇಜ್ ಸ್ಟೂಡೆಂಟ್ಸ್. ಕಾಲೇಜಸ್ ಹೋಗಿ ಪ್ರಮೋಷನ್ಸ್ ಮಾಡ್ತೀವಿ. ಪ್ರಮೋಷನ್ಸ್ ಮಾಡಿ ಅಲ್ಲಿ ಅವ್ರಿಗೆ ಇಂಟಿಮೇಷನ್ ಕೊಡ್ತೀವಿ ದಟ್ ಹಿಂಗೊಂದು ಶೋ ಹಾಕಕತ್ತೈತಿ, ಅಂಡ್ ಕಾಲೇಜ್ ಅಲ್ಲಿ ಒಂದು ಪೋಸ್ಟರ್ಸ್ ಅನೌನ್ಸ್, ಕ್ಲಾಸ್ ಟು ಕ್ಲಾಸ್ ಹೋಗಿ ಪ್ರಮೋಷನ್ಸ್ ಮಾಡ್ತೀವಿ ಸರ್. ಸೊ ನೀವು ಟಿಕೆಟಿಂಗ್ ಪಾರ್ಟ್ನರ್ ಅಂತ ಮಾಡ್ಕೋತೀರಿ, ಲೈಕ್ ಬುಕ್ ಮೈ ಶೋ, ಡಿಸ್ಟ್ರಿಕ್ಟ್ ಈಗೆಲ್ಲ ಅದಾವ. ಆ ಪ್ರೊಸೆಸ್ ಹೆಂಗಿರ್ತೈತ್ರಿ? ಲೈಕ್ ನಿಮ್ ಜೋಡಿ ಅವ್ರ ಪಾರ್ಟ್ನರ್ ಆಗ್ಬೇಕಂದ್ರ ಅವ್ರೊಂದು ಕಮರ್ಷಿಯಲಿ ನೋಡಿರ್ತಾರ ಏನ? ಇಲ್ಲ ಸರ್, ಈಗ ಬುಕ್ ಮೈ ಶೋ ಒಳಗೆ ನೀವು ಆಗ್ಬೋದು, ದಟ್ ಈಸ್ ನಾಟ್ ಅ ಬಿಗ್ ಡೀಲ್. ಬಟ್ ಪರ್ಸೆಂಟೇಜ್ ಅವ್ರು ಏನ್ ತಗೊಳ್ತಾರಲ್ಲ, ಸೊ ಟೋಟಲ್ 10% ಬುಕ್ ಮೈ ಶೋದ 10 and 11 12 ಐತ್ರಿ. ಅಗ್ರಿಮೆಂಟ್ ಅದು. ಸೊ ಈಗ ನಿಮ್ದು ಟೋಟಲ್ 1 ಲಕ್ಷದ ಇವೆಂಟ್ ಆಯ್ತಂದ್ರೆ 10,000 15,000 11,000 ಅವ್ರಿಗೆ ಕೊಡ್ಬೇಕು ಟಿಕೆಟಿಂಗ್ ಚಾರ್ಜಸ್ ಅಂತ ಹೇಳಿ. ಸೊ ನಾವೇನ್ ಮಾಡಿದ್ವಿ, ಈ ಕರಣ್ ಜೋಳಿ ಅವ್ರದೇ ಕ್ಲಬ್ 7 ಅಂತ ಹೇಳಿ ಒಂದು ಟಿಕೆಟಿಂಗ್ ಪಾರ್ಟ್ನರ್ ಇದೆ. ಅವ್ರಿಗೆ ಯಾಕೆ ಕೊಡೋದಪ್ಪ, ಇಲ್ಲಿ 6-7% ನಂಗೆ ಇಲ್ಲಿ ಸಿಗುತ್ತಲ್ಲ. ಸೊ ನಾವು ಇಲ್ಲಿ ಮಾಡ್ಕೊಂಡ್ಬಿಟ್ಟು ಇಲ್ಲೇನ್ ಟಿಕೆಟಿಂಗ್ ಪಾರ್ಟ್ನರ್ ಅವ್ರದೇ ಫೌಂಡರ್ ಮಾಡಿದ್ದು, ಅವರೇ ಫೌಂಡ್ ಮಾಡಿದ್ದು club7.in ಅಂತ ಹೇಳಿ ಅವ್ರದ್ದು ಒಂದು ವೆಬ್ಸೈಟ್ ಇದೆ. ಸೊ ಒಂದು ಗೇಟ್ವೇ ಇರ್ತೈತಿ ಅಮೌಂಟ್ ಇಂದ, ಆಮೇಲೆ QR ಕೋಡ್ ಜನರೇಟ್ ಮಾಡ್ಕೊಡ್ತಾರ, ಮುಗೀತು. ಸೊ ಅದೇ QR ಕೋಡ್ ನ ನಾವು ಬ್ಯಾನರ್ಸ್ ಅಲ್ಲಿ ಎಲ್ಲಾ ಕಡೆ ಹಾಕ್ತಿವಿ, ಅದನ್ನ ಸ್ಕ್ಯಾನ್ ಮಾಡ್ಕೊಂಡು ಸೊ ಎಟ್ ದಿ ಎಂಡ್ ಮತ್ತೆ ನಮ್ಗೆ ಎಷ್ಟಾಗೈತೆ ನಮ್ಗೆ ಕ್ಯಾಲ್ಕುಲೇಷನ್ ನಮಗೆ ಸಿಕ್ಕೈತೆ. ಅಂಡ್ ನಾವು ಆನ್ಲೈನ್ ಟಿಕೆಟ್ಸ್ ಕಿಂತ ಆಫ್ಲೈನ್ ಟಿಕೆಟ್ಸ್ ಮೇಲೆ ಬಹಳ ಫೋಕಸ್ ಮಾಡ್ತೇವೆ. ದಟ್ ಕಿ ಸ್ಟೋರ್ಸ್, ಫೇಮಸ್ ಸ್ಟೋರ್ಸ್, ಈಗ ಧಾರವಾಡದಾಗ ಮಹಾರಾಜ ವಡಾಪಾವ್ JSS ಅಪೋಸಿಟ್ ಫೇಮಸ್ ಐತ್ರಿ. ಈ ಹುಬ್ಳಿ ಒಳಗೆ ನಮ್ದು ರಕ್ಷಾ ಫಾಸ್ಟ್ ಫುಡ್ ಎಗ್ರೆಸ್ ಅಂಗಡಿಗೆ, ಸೊ ಅದು ಫೇಮಸ್ ಐತಿ. ಅಂತಲ್ಲಿ ನಾವು ಟಿಕೆಟ್ಸ್ ಕೊಡ್ತೇವೆ. ಸೊ ಅಲ್ಲಿ ಬಂದವ್ರು ಹುಡುಗರಿಗೆ ಒಂದು ಪೋಸ್ಟರ್ ಹಚ್ಚಿ ಸಾಕು, ನೋಡ್ತಾರೆ. ಆ ರೀತಿ ಪಬ್ಲಿಸಿಟಿ ಆಗ್ತೈತಿ. ಆಫ್ಲೈನ್ ಟಿಕೆಟ್ಸ್ ಭಾಳ ಸೇಲ್ ಆಗ್ತದೆ. ಸೊ ಪಬ್ಲಿಸಿಟಿ ಅಂತ ಬಂದಾಗ ಡಿಸೈನ್ಸ್ ಎವ್ರಿಥಿಂಗ್ ಬರ್ತೈತಿ. ಈಗ ಟ್ರೆಂಡಿಂಗ್, ಬ್ಯಾನಿಂಗ್, ಅದಕ್ಕೆಲ್ಲ ಆದ್ಮೇಲೆ ಯಾರು ಫಿಕ್ಸ್ ಎಡಿಟರ್ ಇದಾನ್ರಿ, 3 ಮಂದಿ ಇದಾರೆ ಗ್ರಾಫಿಕ್ ಡಿಸೈನರ್ಸ್, 2 ಮೇಲ್ 1 ಫೀಮೇಲ್ ಇದಾರೆ. ಅಂಡ್ ವಿಡಿಯೋ ಎಡಿಟಿಂಗ್ ಸದ್ಯಕ್ಕೆ ಯಾರನ್ನೂ ಇಟ್ಕೊಂಡಿಲ್ಲ. ಕಾರ್ತಿಕ್ ಅಂತ ಒಬ್ರು ಇದ್ರು, ಅವರು ಈಗ ವರ್ಕ್ ಮೇಲೆ ಬೆಂಗಳೂರಿಗೆ ಹೋದ್ರು. ಸೊ ನಾವು ಯಾವ್ದು ಜಾಸ್ತಿ ಮಾಡಿಲ್ಲ. ಏನ್ರಿ ವಿಡಿಯೋ ಎಡಿಟಿಂಗ್ ನಾವು ಮಾಡ್ತೇವೆ, ನಮ್ದೇನೈತಿ ಕೆಲಸ ಮನ್ಯಾಗ ಕಲಿಕೊಂತ. ಸೊ ವಿಡಿಯೋ ಎಡಿಟಿಂಗ್ ನಾವು ಮಾಡ್ತೇವೆ. ಜಾಸ್ತಿ ವಿಡಿಯೋ ಮೇಲೆ ಫೋಕಸ್ ಮಾಡೋಕೆ ನಾವು ಫೋಟೋಸ್ ಮೇಲೆ ಫೋಕಸ್ ಮಾಡ್ತೇವೆ. ಸೊ ವಿಡಿಯೋ ಬರ್ತೈತಿ ಹೋಗ್ತೈತಿ, ಬಟ್ ಫೋಟೋಸ್ ಏನು ಶಾಶ್ವತ ಇರ್ತಾವ. ಅವರೆಲ್ಲ ಕಂಪ್ಲೀಟ್ ನೋಡ್ಕೋತಾರ, ಬ್ಯಾನರ್ ಡಿಸೈನ್, ಸೋಷಿಯಲ್ ಮೀಡಿಯಾ ಎಲ್ಲ ನಾವೇ ಹ್ಯಾಂಡಲ್ ಮಾಡ್ತೀವಿ ಸರ್. ನಾವು ಸೋಷಿಯಲ್ ಮೀಡಿಯಾ ಯಾರ ಕೈ ಕೊಡಂಗಿಲ್ಲ ಹ್ಯಾಂಡಲ್ ಮಾಡಕ್ಕ. ಸೋಷಿಯಲ್ ಎನ್ಕ್ವೈರೀಸ್ ಅಲ್ಲೇ ಬರ್ತಾವ ಸರ್. ಈಗ ಹೆಂಗಾಗ್ತೈತಿ, ಈಗ ಫಾರ್ ಎಕ್ಸಾಂಪಲ್ ನನ್ ಬಿಟ್ಟು ಇವಂಗ ಏನಾರ ಕೇಳ್ತಿಕ್ಕೋರಿ, ಇವನ ಬೇರೆ ಮಾತಾಡ್ತಾನ, ಇವಂಗ್ ಬಿಟ್ಟು ನಂಗೆ ಕೇಳಿದ್ರೆ ನಾನ ಬೇರೆ ಮಾತಾಡ್ತೀನಿ. ನಮಗ ಗೊತ್ತಿರಂಗಿಲ್ಲ ನಮ್ದು ಕಮ್ಯುನಿಕೇಶನ್ ವೇ ಹೆಂಗೈತಿ. ಸೊ ಅಗೇನ್ ನಡೀತದೆ ಸರ್. ಸೊ ಬ್ಯಾನರಿಂಗ್ ಎಲ್ಲ ಫಿಕ್ಸ್ ಅದಾರ ಸರ್. ಆಮೇಲೆ ಪಾರ್ಟ್ನರ್ಸ್, ಪ್ರಿಂಟಿಂಗ್ ಪಾರ್ಟ್ನರ್ಸ್ ಫಿಕ್ಸ್ ಅದಾರ.
ಅವ್ರಿಗೆ ನಾವು ಹೇಳ್ಬಿಟ್ಟಿರ್ತೀವಿ. ಅಂಡ್ ಹೆಂಗ ಹುಬ್ಳಿ ಒಳಗೆ ವಿದ್ಯಾನಗರ ಸರ್, ಆಫೀಸ್ ಇನ್ನು ಎಲ್ಲೂ ಮಾಡಿಲ್ಲ ನಾವು ಆಫೀಸ್ ಎಲ್ಲೂ ಇದಕ್ಕೂ ಮಾಡಿಲ್ಲ ಅಂದಾಗ ನಮ್ಗೆ ರಿಕ್ವೈರ್ಮೆಂಟ್ ಸದ್ಯಕ್ಕಿಲ್ಲ ಸರ್. ಈಗ ಪ್ಯಾರಡೈಸ್ ಸ್ಟುಡಿಯೋ ಅವ್ರು ಇದಕ್ಕೆ ಮಾಡಿದ್ರೆ ಅವ್ರು ರಿಕ್ವೈರ್ಮೆಂಟ್ ಐತೆ, ಅವ್ರದ್ದು ಮುಂದೆ ಕಂಟಿನ್ಯೂ ಮಾಡಿದ್ರು. ಬಟ್ ನಮ್ದು ಬರೀ ಆಫೀಸ್ ಮಾಡಿದ್ರು ಮಂತ್ಲಿ ರೆಂಟ್ ತುಂಬಬೇಕು, ರೆಂಟ್ ತುಂಬ ದೊಡ್ಡದಲ್ಲ, ಅಲ್ಲಿ ಒಳಗೆ ಕುಂದ್ರೋರ್ ಬೇಕಲ್ಲ. ಇವಾಗ MRI ಗುಳಿಗೆ ಬರಕ್ಕೆ ಹೋಗ್ತಾನ, ನಾ ಕಾಲೇಜಿಗೆ ನಾ ಹೋಗ್ತೀನಿ. ಸೊ ಅಲ್ಲಿ ಯಾರು ಕುಂದ್ರಂಗಿಲ್ಲ, ಮತ್ ಪಗಾರ ಕೊಟ್ಕೊಂಡ್ ಮತ್ತೆ ಪಗಾರ ಕೊಟ್ಟು ಕುಂದ್ರಬೇಕಾಗ್ತದೆ. ಸೊ ಈಗ ಹೊಸದಾಗಿ SB ಇನ್ಫೋಟೆಕ್ ಅಂತ ಆಫೀಸ್ ಮಾಡವಲ್ಲ, ಸೊ ಅದ್ರ ಒಳಗ ಏನು ಮಾಡ್ಲಿಕ್ಕೂ ಬರಂಗಿಲ್ಲ ಸರ್. ನಾನು ಅಲ್ಲಿ ಒಂದು ಆಫೀಸ್ ತೆಗಿತೆ ನನಗೆ ಬರಲ್ಲ. ಸೊ ಅದ್ರೊಳಗೆ ಒಂದು ಸ್ವಲ್ಪ ಚಲೋ ಏನಾದ್ರು ಇನ್ಕಮ್ ಆದ್ರೆ ಇನ್ ಫ್ಯೂಚರ್ ಆಫೀಸ್ ಮಾಡ್ಬೇಕಂತ ಪ್ಲಾನ್ ಐತಿ. ಸೊ ಮಾಡಿದ್ರು ಕೂಡ ಒಂದು ಈ ಕೆಫೆ ಗತನೆ ಮಾಡಿ ಓಪನ್ ಮೈಕ್ಗೂ ಆಗ್ಬೇಕಾ, ವಿತ್ ನನ್ನ ಆಫೀಸ್ ಹೋಗ್ಬೇಕು, ಮಲ್ಟಿಪರ್ಪಸ್ ಇವೆಂಟ್ ಎಲ್ಲ ಮಾಡಕ್ ಆಗಿರ್ಬೇಕು ಜೊತೆಗೆ. ಸೊ ನಾವು ಹೊರಗೆ ಹೋಗಿನ ನಮ್ದ್ರಾಗೆ ಈ ರೆಕಾರ್ಡಿಂಗ್ ಆಗ್ತದಪ್ಪ ಅಂತ ಆ ರೀತಿ ಮಾಡೋ ಪ್ಲಾನ್ ಐತೆ ಸರ್. ಸೊ ನೆಕ್ಸ್ಟ್ ಏನೇನ್ ಇವು ಪ್ಲಾನ್ಸ್ ಅದಾವ್ರಿ? ನೆಕ್ಸ್ಟ್ ಶೋಸ್ ಆಯ್ತು ಬಿಡ, ಆಬ್ವಿಯಸ್ಲಿ ಚಿಲ್ಗುರು ಇಂದ ನೀವು ಶೋಸ್ ಮಾಡೇ ಮಾಡ್ತೀರಿ. ಅದರ್ ದನ್ ದಟ್ ಇನ್ ಫ್ಯೂಚರ್ ಇದನ್ನ ದೊಡ್ಡ ಡೆವಲಪ್ಮೆಂಟ್ ಮಾಡಿಸಿ ಒಂದು ಆಫೀಸ್ ಮಾಡೋ ಪ್ಲಾನ್ ಐತಿ. ಆಸ್ ಪರ್ ದ ದೊಡ್ಡ ಆಫೀಸ್ ಮಾಡಿ ಒಂದು 15-20 ಮಂದಿನೆಲ್ಲ ಇಟ್ಕೋಬೇಕು. ಯಾಕಂದ್ರೆ ಬ್ಯಾಕ್ ಎಂಡ್ ಟೀಮ್ ನಮ್ದೇನು ಇಲ್ಲ. ಇದೇನೈತಿ, ಸೊ ಚಿಲ್ಗುರು ಸ್ಟ್ಯಾಂಡ್ ಅಪ್ ಕಾಮಿಡಿ ಕ್ಲಬ್ ಏನೈತಿ ಅದನ್ನ ಮುಂದೆ ಎಂಟರ್ಟೈನ್ಮೆಂಟ್ಸ್, ಸೊ ಅದಕ್ಕೂ ಎಕ್ಸ್ಟೆಂಡ್ ಮಾಡ್ಬೇಕು ಅನ್ನೋದೊಂದು ಪ್ಲಾನಿಂಗ್ಸ್ ನಡೆಯುತ್ತೆ. ಸೊ ಇವೆಂಟ್ಸ್ ಮ್ಯಾನೇಜ್ಮೆಂಟ್ ಗತೆ ಆ ರೀತಿ ಮಾಡ್ಬೇಕಂತ ಪ್ಲಾನ್ ಐತೆ ಸರ್. ಅಗೇನ್ ಎಲ್ಲ ಅನ್ಕೊಳ್ತೀವಿ, ಬಟ್ ಎಲ್ಲ ಮೇಲೆ ಕೊಟ್ರ ಸರಿ, ಇಲ್ಲ ಅಂದ್ರೆ ಒಬ್ರು ಯಾರಿಗಾರ ಫೋನ್ ಮಾಡ್ರಿ, ಫೋನ್ ಮಾಡಿ ಪ್ರ್ಯಾಂಕ್ ಮಾಡ್ರಿ. ಪ್ರ್ಯಾಂಕ್ ರೀ, ಪ್ರ್ಯಾಂಕ್ ಹಾಕಿ ಮಾಡಿ ಹೋದ್ಲ ಮಗ. ಯಾರಿಗ್ ಮಾಡ್ಬೇಕು? ಪ್ರಮೋದ್ ಅಣ್ಣಾಗ. ಪ್ರಮೋದ್ ಅಂತದ ಅಂತೇಳ್ರಿ. ಏನು ಪ್ರ್ಯಾಂಕ್ ಮಾಡ್ಬೇಕು ನೋಡ್ರಿ, ಶಬ್ಬಾಷ್. ನಮ್ ಹುಡ್ರು ಪ್ರ್ಯಾಂಕ್ ಮಾಡ್ದ ಇನ್ಕಮಿಂಗ್ ಕಾಲೇ ಇಲ್ಲ. ಪ್ರಜ್ವಲ್ ಹಚ್ ನಮ್ಮ ಕೋ ಫೌಂಡ್ರಿಗೆ ಹಚ್ಚಿ ನೀ ಹಚ್ಚೋ, ನಿನ್ ಕಾಂಟ್ಯಾಕ್ಟ್ ಚಲೋ ಅದಾರ. ನಮ್ ಕೋ ಫೌಂಡರ್ ಒಬ್ಬ ಅದಾನ್ರಿ, ಅವಂಗ ಹಚ್ಚಂತಾರ್ರಿ. ಹೌದಾ ಕಿರಣ ಬನ್ನಿ ಕಿರಣ. ಹಿಂಗೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅದು ನಾವು ಅಪ್ಲಿಕ್ ಆಗಿದ್ದಲ್ಲ, ಆ ಸೆಲೆಕ್ಟ್ ಆಗೈತಿ, ಬೆಂಗಳೂರೊಳಗೆ ಇವೆಂಟ್ ಐತಂತೆ, ಯಾವಾಗ ಹೋಗ್ತಿ ಅಂತ ಕೇಳ. ಪೀಕ್ ಲೆವೆಲ್ ತಗೊಂಡು ಯಾರ ಜೊತೆ ಇಷ್ಟೆಲ್ಲ ಕೂತ್ಕೊಂಡು ಓದಕತ್ರ. ಹಲೋ ಹೇಳು, ಯಾಕೋ ಎಲ್ಲಿದಿ? ಆಫೀಸಾ? ಏನ್ ಇಷ್ಟು ರೇಂಜ್ ಇಷ್ಟು ಹೆಂಗ್ ಮಾತಾಡ್ತಿದ್ದ ನೋಡು, ಹೆಂಗ್ ಮಾತಾಡ್ತಿದ್ದ ನಾವು. ಹಲೋ, ಎಮರ್ಜೆನ್ಸಿ ಪಟ್ಟಂತ ಆಚೆ ಬಂದು ಸ್ವಲ್ಪ ಕಾಲ್ ಮಾಡ್ತೀಯಾ? ಒಂದು ಪಟ್ಟಂತ ನೀನು ಆಚೆ ಬಂದು ನನಗೆ ಪಟ್ಟಂತ ಫೋನ್ ಮಾಡಿ, ಇವಾಗ ಹೇಳ್ತೀನಿ. ತುಂಬಾ ಎಮರ್ಜೆನ್ಸಿ ಇದೆ, ಒಂದು 5 ನಿಮಿಷ ನಿಮ್ಮ ಮ್ಯಾನೇಜರ್ಗೆ ಹೇಳ್ಕೊಂಡು ಆಚೆ ಬರಪ್ಪ. ನೀನೇನಕ್ಕೆ ಹಿಂಗೆ ಮಾತಾಡ್ತಿದ್ಯಾ? ಆಫೀಸಲ್ಲಿ ಮಾತಾಡಿದ್ರೆ ಯಾವನ್ ಬೈತಾನ? ಇವಾಗ ಬೆಂಗಳೂರಲ್ಲಿ ಒಂದು ಇವೆಂಟ್ ಇದೆ, ಮೆಗಾ ಇವೆಂಟು. 3 ಆರ್ಟಿಸ್ಟ್ ಹಾಕಿ ಶೋ ಕನ್ಫರ್ಮ್ ಮಾಡಿದ್ದೀವಿ. ಅದಕ್ಕೆ ಅಲ್ಲಿ ಬರ್ತಾ ಇದ್ವಿ, ಅಭಿ ಮತ್ತೆ ನಾನು ಇವತ್ತು ನೈಟ್ 10ಗೆ ಇಲ್ಲಿಂದ. ಅಂಡ್ ಅದ್ರ ಜೊತೆಗೆ ಇನ್ನೊಂದು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಹೇಳಿದ್ವಲ್ಲ, ಅದು ಎಂಟ್ರಿ ಆಗಿದೆ. ಅದಕ್ಕೊಂದು ಸಪ್ರೇಟ್ ಒಂದು ಇದನ್ನಿದೆ, ನಿನ್ ಸಿಗ್ನೇಚರ್ ಬೇಕು. ಎಲ್ಲಿದ್ದಿ? ನೀನ್ ಆಫೀಸಲ್ಲಿ ಇದೆ ಗೊತ್ತ ನಂಗೆ. ಆಫೀಸ್ ಎಲ್ಲಿರೋದು? ಅಲ್ಲಿ ಏನಾರು ಅಲ್ಲ ಮ್ಯಾನೇಜರ್ ಕೆಲ್ ಫೋನ್ ಕೂಡ. ಇವತ್ತು ಬರ್ತೀವಿ, ಇವತ್ತು ನೈಟ್ ಹತ್ಕೋತೀನಿ ಇಲ್ಲಿಂದ, ನಾಳೆ ಬಂದು ಫೋನ್ ಮಾಡ್ತೀನಿ. ಅವೈಲೇಬಲ್ ಇದೆಯಲ್ಲ? ಏನ್ ಮಾಡ್ತಿರೋದು? ಇಂಟರ್ನ್ಶಿಪ್. ಹೌದಾ? ನಾಳೆ ಒಂದ್ ದಿವಸ ಹೇಳ್ಕೊಂಡು, ನಾಳೆ ಒಂದ್ ದಿವಸ ನಿನ್ ಸಿಕ್ ಲೀವ್ ಹಾಕೋ. ಮತ್ತೆ ನಿನ್ಗೋಸ್ಕರ ನಾವು ಆಲ್ರೆಡಿ ಟಿಕೆಟ್ಸ್ ಬುಕ್ ಮಾಡ್ಕೋತೀವಿ. ಆಗ ಅದಿಗ್ ಮಾಡಕ್ ಹೇಳ್ತೀನಿ. ನೀನ್ ಅನ್ನಕ್ ಹೋಗ್ಬೇಡ, ನಿನ್ ಸಿಗ್ನೇಚರ್ ಇಂಪಾರ್ಟೆಂಟ್ ಇದೆ. 9 ಗಂಟೆಗೆ 9 ಗಂಟೆಗೆ ಬಂದು ಸೈನ್ ಮಾಡೋಗ್ತೀಯಾ? ಎಲ್ಲಿ ಮಾಡು? ಬನಶಂಕರಿ 3rd ಸ್ಟೇಜ್ ಆಫೀಸ್ ಇರೋದು.
ನಾಳೆ ಫೋನ್ ಮಾಡ್ತೀನಿ. ನೋಡೋಣಲ್ಲ ನೀನ್ ಫ್ರೀ ಮಾಡ್ಕೊ ರಜಾ. ನೋಡೋಣಂತ ನಾವು ನಿನ್ನ. ಅದು ಇನ್ನೊಂದು ಹೇಳಿದ್ದಲ್ಲ, ಅಲ್ಲಿ ನಿನ್ ಬಗ್ಗೆ ಒಬ್ಳು ಹುಡುಗಿ ಎನ್ಕ್ವೈರ್ ಮಾಡೋಳೆ. ಯಾಕೆ ಲಿಟ್ರಲಿ ನಾನು ಅವಳಿಗೆ ನಿನ್ ನಂಬರ್ ಕೊಟ್ಟಿದ್ದೀನಿ, ಅವಳು ಫೋನ್ ಮಾಡ್ತಾ ಅವಳು. ಎತ್ತಕ್ಕೆ ಹೋಗಲ್ಲ. ಆಯ್ತು ರಜಾ, ನಾಳೆ ಬಂದು ಕಾಲ್ ಮಾಡ್ತೀನಿ. ಬಾಯ್ ಬಾಯ್. ಇನ್ನೊಬ್ರು ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾರು ನಮ್ದಾರು ಮಜಾ ಇರ್ತದೆ. ನಿಮ್ ಇವ್ರು ಹಚ್ಚಲಿ ಪಿಂಟೆ ಗಿಂಟೆ ಯಾರ ಏನಂತ ಮಾತಾಡ್ತಿ ನಮಗರ ಹೇಳೋಣ ಅವ್ರ ಅಕ್ಕಿ ಸುಳಿಪುರಕ್ಕೆ. ಅಣ್ಣ ಎಲ್ಲಿ ಎಲ್ಲಿ ಈಗ ಅರ್ಜೆಂಟ್ ಕೇಳಿಲ್ಲ. ಈಗ ಒಂದು ಆಕ್ಚುಲಿ ಹೊರಗೆ ಬಂದಿದ್ದೆ ನಾನು, ನನ್ನ ಫ್ರೆಂಡ್ ಆಗ್ಬೇಕು ನಿನ್ ಬಗ್ಗೆ ಕೇಳತ್ತಳ್ಳಿ. ಹಾ ಕರ್ರೆಗೂ ಲಿಟ್ರಲ್ಲ ಇಲ್ಲಿ ಕುತ್ಕೊಂಡು ಡಿಸ್ಕಸ್ ಮಾಡತ್ತಿದ್ದೆ. ನಾನು ಆಕ್ಚುಲಿ ಏನಾಗೈತೆ ಗೊತ್ತಾ ಸೀನ್, ಮೊನ್ನೆ ನಿನ್ ಬಗ್ಗೆ ಸ್ಟೋರಿ ಹಾಕಿದ್ನಲ್ಲ, ಫ್ರೆಂಡ್ಸ್ ಗ್ರೂಪ್ ಎಲ್ಲ ಸೇರ್ಕೊಂಡ ಲಾಸ್ಟ್ ಟೈಮ್ ಅಲ್ಲಿ ಕುತ್ಕೊಂಡಾಗ ನೋಡ್ಯಾಳ ಆಕಿ ನಿನ್ ಬಗ್ಗೆ ಕೇಳತ್ತಾಳ. ಏನ್ ಹೇಳಿ ಈಗ ನಾನು ಈಗ ಆಕಿಗೆ ಏನ್ ಹೇಳಿ, ಆಕಿ ನಿನ್ ನಂಬರ್ ಕೇಳತ್ತಾಳ. ಈ ನಮನಿ ಅಲ್ಲಿ ಬಾಜು ಕಲ ಕೊಡ್ಲಿ. ಈಗ ನಾನು ಹೊರಗಡೆ ಇದ್ದೀನಿ, ಈಗ ಬೇಡ ಸದ್ಯ ಆಕಿ ಸದ್ಯ ಮಾತಾಡೋಣ ನೋಡಿ. ಈಗ ಮಾತಾಡ ಏನ್ರ ಮಾತಾಡ ಹಚ್ಚಂದಲ್ಲಿ ಈಗ ಹಚ್ಚ ನೋಡ. ಅಲ್ಲ ಈಗ ಹಚ್ಚಂದ, ಈಗ ಆಕಿ ಮಾತಾಡ್ತೇನೆ ನಾತಾಳ. ಈಗ 5 ನಿಮಿಷ ಮನೆಗೆ ಹೋಗಿ ರೆಡಿಯಾಗಿ ಮಕ್ಕಳಿಗೆ ತಗೊಂಡು ಫೋನ್ ಮಾತಾಡೋ ಅನ್ನಿ. ವಿಡಿಯೋ ಕಾಲ್ ಅಲ್ಲೋ, ವಿಡಿಯೋ ಕಾಲ್ ಅಂತ ನೋಡಿ ನಿಮ್ಗೆ ಇಲ್ಲಿ ಕೊಡ್ತೇನೆ ನೋಡಿ. ಇಲ್ಲ ಇಲ್ಲ ಮಾತಾಡ್, ಇಲ್ಲಿ ಮಾತಾಡ್ತೇನೆ. ಹಲೋ 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 ಮಾತಾಡ್ತಾರ ನೋಡು. ಹಲೋ ಆರಾಮ್ರಿ? ನಾ ಆರಾಮ್ರಿ. ಆಕ್ಚುಲಿ ನನ್ ಕಿರಣ್ ಫ್ರೆಂಡು ಅವ್ರು ಮಾತಾಡ್ತಿದ್ರ. ಅವ್ರಿಗೆ ನಿನ್ ಬಗ್ಗೆ ಇಲ್ಲ, ನಾನು ಆಕ್ಚುಲಿ ಲಾಸ್ಟ್ ಟೈಮ್ ನಿಮ್ಗೆ ಒಂದು ಫೋಟೋ ನೋಡಿದ್ನ, ಅದಕ್ಕೆ ಯು ಲುಕ್ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಅದಕ್ಕೆ ಐ ವಾಸ್ ಡಿಸ್ಕಸಿಂಗ್ ಕಿರಣ್ ಜೊತೆ ಮಾತಾಡ್ತಾ ಇದ್ನ, ಸಡನ್ಲಿ ಕೇಳಿದೆ ನಿಮ್ ಬಗ್ಗೆ. ಇರ್ದಿರ ರಿಯಲ್ ಲೈಫ್ ಅಲ್ಲಿ ಕೂಡ ಇವಾಗ ಹೆಂಗಿದಾರೆ ಹಂಗೆ ಚಿಲ್ಲಾಗಿ. ಇಲ್ಲ ಲಿಟ್ರಲಿ ಯಾವ ಕಿರಣ್ ಕೊಡ್ಲಾ? ಇಲ್ಲ ಇಲ್ಲ ಲಿಟ್ರಲಿ ಅದೇ ಮಾತಾಡ್ತಿದ್ವಾ, ನಿಮ್ ಡಿಸ್ಕಷನ್ ಬಂತು ಅದಕ್ಕೆ ಮಾತಾಡ. ನಿಮ್ದು ಇನ್ಸ್ಟಾ ಇದೆಯಾ? ನಿಮ್ದು ಇನ್ಸ್ಟಾ ಇದೆಯಾ? ಇಷ್ಟ ಇಲ್ಲ ರೀ, ಇನ್ಸ್ಟಾಗ್ರಾಮ್ ನಿಮ್ ಹತ್ರ ಇಷ್ಟೆಲ್ಲ ಮಾತಾಡ್ತಿಲ್ಲ, ಸ್ವಲ್ಪ ಕೇರಿಂಗ್ ಆದ್ರೂ ಮಾತಾಡ್ಬೇಕಲ್ಲ. ಹೋಗ್ಲಿ, ಅಟ್ಲೀಸ್ಟ್ ನಾನ್ ಕಿರಣ್ ಅವ್ರ ಹತ್ರ ನಿಮ್ ನಂಬರ್ ಕನೆಕ್ಟ್ ಮಾಡಿರ್ತೀನಿ. ಕಲೆಕ್ಟ್ ಮಾಡ್ಕೊಂಡು ಅಲ್ಲ, ನಿಮ್ ಕಲೆಕ್ಟ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಿ ಅಟ್ಲೀಸ್ಟ್ ರಿಪ್ಲೈ ಮಾಡ್ತಿರಲ್ಲ ಮೆಸೇಜ್ಗೆ. ಮಾಡಮ್ಮ ಡೆಫಿನೆಟ್ಲಿ. ನೀವ್ ಯಾವಾಗ ಫ್ರೀ ಇರ್ತೀರಾ? ಹೌದಾ, ಸರಿ. ಅವನಿಗೆ ಮಾಡಕ್ ಹೇಳ್ತೀನಿ ನೋಡಿ, ಅವ್ರ ಹತ್ರ ನಂಬರ್ ಕಲೆಕ್ಟ್ ಮಾಡಿರ್ತೀನಿ. ನಾನ್ ಕಲೆಕ್ಟ್ ಮಾಡ್ಕೊಂಡು ನಿಮಗ್ ಮೆಸೇಜ್ ಹಾಕ್ತೀನಿ. ಇಗ್ನೋರ್ ಎಲ್ಲ ಮಾಡಬೇಡಿ, ಹರ್ಟ್ ಆಗತ್ತೆ. ಏನೋ ಒಂದ್ ಹೇಳ್ಬಿಟ್ಟು. ಸರಿ, ಕಿರಣ್ ಹತ್ರ ಕೊಡ್ತೀನಿ ನೋಡಿ. ಹಲೋ. ಅದೇ ಊಟ ಇನ್ನ ಇಲ್ಲ ಅಣ್ಣ, ಮಾಡ್ಬೇಕು.
ಆರಾಮಾಗಿ ಮಾಡ. ಅದೇ ಈ ನಂಬರ್ ಕೊಟ್ಟಿರ್ತ ನೋಡಪ್ಪ. ಓಕೆ ಬ್ರೋ. ಕಾರ್ಯ ಆಯ್ತು. ನೀ ನನಗ್ ಬರ್ಬೇಡ ಮತ್ತೆ. ಹಾ ನನಗ್ ಮತ್ ನೀ ಏನು ಬರ್ಬೇಡ ಮತ್ತ ಆಮೇಲೆ. ನಾನ್ ಯಾಕೆ ಬರ್ಲು? ಓಕೆ ಬ್ರೋ ಬಾಯ್. Don't worry. ನಾ ಹೊರಗೆ ಇದ್ದೀನಿ, ಬಸ್ನಾಗ ಇಳಾಕತ್ತೀನಿ, ಮಾಡ್ತೇನೆ. ಆಯ್ತಣ್ಣ, ಕೊಟ್ಟಿರ್ತೇನೆ ನೋಡಿ ನಂಬರ್. ಸರಿ. ಓಕೆ ಓಕೆ. ಸೊ ಹೆಂಗೈತ್ರಿ ಈಗ ಲೈಫ್, ಲೈಕ್ ಬಿಫೋರ್ ಯು ಸ್ಟಾರ್ಟಿಂಗ್ ಚಿಲ್ಗುರು, ಈಗ ಅವಾಗ ನೀವೊಂದು ಅನ್ಕೊಂಡಿದ್ರಿ ಲೈಕ್ ನೀವು ಒಂದ್ ಕಡೆ ಕಾಲೇಜ್ದಾಗೆಲ್ಲ ಸ್ಟ್ಯಾಂಡ್ ಅಪ್ ಮಾಡ್ತಿದ್ರಿ, ಇವ್ರ ಒಂದ್ ಕಡೆ ಇದ್ರ, ಸೊ ಈಗ ಅದನ್ನ ಎಕ್ಸಿಕ್ಯೂಟ್ ಆಗೈತೆ ಆಲ್ಮೋಸ್ಟ್ ನಿಮ್ ಕೈಯಾಗ ಐತಿ ಈಗ ಅದು. ಸೊ ಎಸ್, ಚಿಲೂರು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಕನಸಂತೂ ಇತ್ತು ರೀ, ಲೈಕ್ ಹಿಂಗೆ 4 ಮಂದಿ ಗುರ್ತು ಹಿಡಿಬೇಕು, ನಾವು 4 ಮಂದಿ ಮುಂದೆ ಹಿಂಗೆ ಚೀಫ್ ಗೆಸ್ಟ್ ಆಗಿ ಹೋಗ್ಬೇಕು, ನಾವು ಹಿಂಗೆ ಪಾಡ್ಕಾಸ್ಟ್ ಮಾಡ್ಬೇಕು, ಇವೆಲ್ಲ ಕನಸು ಭಾಳ ಇದ್ವು. ಸೊ ಹಾಗೆ ಅವ್ರು ಫಸ್ಟ್ ಮನ್ಯಾಗ ನಮ್ಗ ಬೈದಿದ್ರು ಸ್ಟಾರ್ಟಿಂಗ್, ಏನ್ ಮಾಡ್ತೀರಿ, ಎದಕ್ ಮಾಡ್ತೀರಿ, ಎಷ್ಟು ಮಂದಿ ಮಾಡ್ಬೇಕ್ಯಾರ, ನೀವ್ ಎದಕ್ ಮಾಡ್ಯಾರ, ನೀವೇನ್ ಮಾಡ್ತೀರಿ, ಯಾವ್ದು ಸಣ್ಣವ್ರದಿರಿ, ಕಲೀರಿ, ಈ ಏಜ್ದಾಗ ಕಲ್ತ ಎಲ್ರು ಕೆಲಸ ತಗೋರಿ ಚಲೋ ನಂಗಂತ. ಬಟ್ ಈಗ ಅವರು ಒಂದ್ ಸ್ವಲ್ಪ ಏನೋ ಓಕೆ ಸಪೋರ್ಟ್ ಮಾಡ್ತಾರೆ. ಈಗ 4 ಮಂದಿ ಊರಾಗ ಹೇಳ್ತಾರಲ್ಲ, ನಿಮ್ಮ ಮಗ ಏನೋ ಮಾಡ್ತಾನಂತಲ್ಪ, ನಿಮ್ಮ ಮಕ್ಳು ಏನೋ ಮಾಡ್ತಾರಂತ ಅಂದ್ರೆ ಹೌದಪ್ಪ ಮಾಡ್ತಾರ ಅವ್ರು ಅನಿಸ್ತತಿ. ಸೊ ಎಸ್, ಆ್ಯಸ್ ಹೆಂಗೆ ನಾವು ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ವಿ ಅವಂತೂ ಬಂದಾವು. ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡವ್ರೆಲ್ಲ ಬಾರಿಸಿ ಹೋಗ್ಯಾರ್ರಿ, ಅದು ಬೇಡ. ಬಟ್ ಸ್ಟಿಲ್ ಅವರು ಆರಾಮದಾರ, ನಾವು ಅವ್ರಕಿನ್ನ ಚಲೋ ಆರಾಮದೇವಿ. ಭಗವಂತ ಅವ್ರನ್ನೂ ಆರಾಮಿಡ್ಲಿ, ನಮ್ಮನ್ನೂ ಆರಾಮಿಡ್ಲಿ, ನಿಮ್ಮನ್ನೂ ಆರಾಮಿಡ್ಲಿ. ಜೈ ಗಜಮ. ಸೊ ಥ್ಯಾಂಕ್ ಯು ನಮ್ ನ್ಯೂ ಇನ್ ಟೌನ್ ಪಾಡ್ಕಾಸ್ಟ್ ಇವತ್ತು ಬಂದಿದ್ದಕ್ಕ. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮನ್ನ ನೀವು ಕರ್ಸಿದ್ದಕ್ಕ. ಆ್ಯಂಡ್ ಆಲ್ಸೋ ವಿ ಆರ್ ಮೋಸ್ಟ್ ಗ್ರೇಟ್ಫುಲ್ ಬಿಕಾಸ್ ಇದು ನಮ್ದು ಫಸ್ಟ್ ಪಾಡ್ಕಾಸ್ಟ್ ಐತಿ. ಐ ಡೋಂಟ್ ನೋ ಮುಂದೆ ನೀವು ಯಾವ ಲೆವೆಲ್ಗೆ ಹೋಗ್ತೀರಿ, ನಾವು ಯಾವ ಲೆವೆಲ್ಗೆ ಹೋಗ್ತೀವಿ ಅಂತೇಳಿ. ನಾವು ಹೇಳಿದ್ವಲ್ಲ ಆಗಲಿ ಪ್ಲಾನ್ ಅಂತ ಎಕ್ಸಿಕ್ಯೂಟ್ ಮಾಡೋಣ್ರಿ ಅದಾರ. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪರ್ಚುನಿಟಿ. ಫಸ್ಟ್ ಪಾಡ್ಕಾಸ್ಟ್ ಫುಲ್ ದಗದಗ ಇತ್ತು. ನಿನ್ನೆ ಆಕ್ಚುಲಿ ಅಬೇಗ ಹೇಳಿ, ನೀವು ರಾತ್ರಿ ಎಲ್ಲ ಪ್ರಾಕ್ಟೀಸ್ ಮಾಡಿವ್ರು ನಾವು. ಏನ್ ಹೇಳ್ಬೇಕು, ನಮ್ದೊಂದು ಅದೊಂದು ಟಿಪಿಕಲ್ ಡೈಲಾಗ್ ಐತೆ ಸರ್. ಏನ್ರಿ, ನಾಳೆ ನಾವು ವೀಕೆಂಡ್ ವಿತ್ ರಮೇಶ್ ಆಗ ಹೋದೆ ಅಂದ್ರೆ ಇದು ಮಾತಾಡ್ಬೇಕು. ಹೌದು, ಇವ ಮಾತಾಡೋಂತ ನಾ ಹಿಂದೆ ಬರ್ತೀನಿ, ನಾ ಮಾತಾಡೋಂತ ಇವ ಹಿಂದೆ ಬರ್ತೀನಿ. ಅಷ್ಟು ಸ್ಟ್ರಗಲ್ ಮಾಡಿ ಇದನ್ನ ಮಾಡಿ ಅದನ್ನ ಹೇಳ್ಬೇಕು, ನಾವು ಅಲ್ಲಿ ಮಾಡಿದ್ದೆ ಇದು ಮಾಡಿದ್ದೆ ಅಂತೇಳಿ. ಸೊ ದಿಸ್ ಈಸ್ ಲೈಕ್ ಮಿನಿ ವೀಕೆಂಡ್ ವಿತ್ ರಮೇಶ್ ಸೆಷನ್ ಇದ್ದಂಗೆ ಇತ್ತು. ಮಸ್ತ್ ಇತ್ತು ಸರ್. ನಂಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಏನೇನೋ ಹೇಳ್ಕೋಬೇಕಂತೆಲ್ಲ ಪ್ಲಾನ್ ಇತ್ತು, ಎಲ್ಲ ಆಸ್ ಪರ್ ದ ಪ್ಲಾನ್ ಆಯ್ತು. ಖುಷಿ ಆಯ್ತು ನಂಗೆ ಆಕ್ಚುಲಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಅಂಡ್ ಐ ಆಲ್ಸೋ ಪರ್ಸನಲಿ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಪಾಡ್ಕಾಸ್ಟರ್ಸ್. ಎಸ್, ನಾವೊಂದು ಶೌಟ್ ಔಟ್ ಒಂದು ಕೊಟ್ಬಿಡೋಣ ಚಿಲ್ಗುರು ಕಡೆಯಿಂದ, ಶೌಟ್ ಔಟ್ ಒಂದು. ಸೊ ಎಸ್ ಸರ್, ಆಲ್ ದ ಬೆಸ್ಟ್. ನಿಮಗೆ ಏನೋ ಸಪೋರ್ಟ್ ಬೇಕಂದ್ರೆ ನಮ್ಗೆ ಕೇಳಿ ಸರ್, ಯಾರು ಬೇಕಂದ್ರು